ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಎಚ್ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವಂಥ TET ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಶೇಷ ಮಾಹಿತಿಯೊಂದಿಗೆ ಎಚ್ಟ್ಯೂಬ್ ಕನ್ನಡ ಇವತ್ತು ನಿಮ್ಮ ಮುಂದೆ ಬಂದಿದೆ. ಪ್ರಿಯ ಮಿತ್ರರೇ, ಈಗಾಗಲೇ ಮುಂಬರುವಂಥ TET ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಹಲವಾರು ಸರಣಿ ವಿಡಿಯೋಗಳನ್ನು ಎಚ್ಟ್ಯೂಬ್ ಕನ್ನಡ ಈಗಾಗಲೇ ಅಪ್ಲೋಡ್ ಮಾಡಿದೆ. ಆ ವಿಶೇಷ ವಿಡಿಯೋ ಸರಣಿಗಳು ನಮ್ಮ ಎಚ್ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇದೆ. ಸ್ನೇಹಿತರೆ, ಇವತ್ತು ನಾವು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಹಿಂದಿನ TET ಪರೀಕ್ಷೆಗಳಲ್ಲಿ ಸುಮಾರು 8 ರಿಂದ 9 ಪ್ರಶ್ನೆಗಳು ಬಂದಿರೋದ್ರಿಂದ ಬಹುಶಃ ಇದು ಮುಂದಿನ TET ಪರೀಕ್ಷೆಯಲ್ಲೂ ಕೂಡ ಈ ಬಗ್ಗೆ ಪ್ರಶ್ನೆಗಳು ಬರಬಹುದು ಅನ್ನುವಂಥ ವಿಚಾರ ಇಟ್ಕೊಂಡು ಈ ವಿಶೇಷವಾಗಿರ್ತಕ್ಕಂಥ ಸರಣಿ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಒಂದು ಪ್ರಶ್ನೆ ಬಂದಿತ್ತು 2015ರಲ್ಲಿ. ಏನು ಅಂತಂದರೆ, ಸಂವೇದನಾಗತಿ ಹಂತ ಒಳಗೊಳ್ಳುವ ಕಾಲಾವಧಿ ಅಂತ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 1 ಜನನದಿಂದ 1 ವರ್ಷ, ಆಯ್ಕೆ 2 ಜನನದಿಂದ 2 ವರ್ಷ, ಆಯ್ಕೆ 3 ಜನನದಿಂದ 4 ವರ್ಷ, ಆಯ್ಕೆ 4 ಜನನದಿಂದ 6 ವರ್ಷ. ಇಲ್ಲಿ ಸಂವೇದನಾಗತಿ ಹಂತ ಒಳಗೊಳ್ಳುವ ಕಾಲಾವಧಿ ಯಾವುದು ಅಂತ ಪ್ರಶ್ನೆ ಬಂದಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಜನನದಿಂದ 2 ವರ್ಷ. ಈ ಉತ್ತರದ ವಿಶ್ಲೇಷಣೆಯನ್ನು ಮಾಡೋಣ. ಸ್ನೇಹಿತರೆ, ಮಗುವಿನ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಸ್ವಿಸ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಜೀನ್ ಪಿಯಾಜೆ ಅವರು ನೀಡಿದ ಸಿದ್ಧಾಂತ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಿದ್ಧಾಂತ. ಅಲ್ಲದೆ ಈ ಸಿದ್ಧಾಂತವು ಮಗುವಿನ ಸಂಜ್ಞಾನಾತ್ಮಕ ಚಿಂತನೆಗಳ ಮೇಲೆ ವಿಶೇಷವಾದ ಬೆಳಕನ್ನು ಚೆಲ್ಲುವಂಥ ಸಿದ್ಧಾಂತ ಆಗಿದ್ದು ಶಿಶು ಮನೋವಿಜ್ಞಾನದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸ್ನೇಹಿತರೆ, ಜ್ಞಾನಾತ್ಮಕ ವಿಕಾಸಕ್ಕೆ ಬೌದ್ಧಿಕ ವಿಕಾಸ, ಮಾನಸಿಕ ವಿಕಾಸ, ಸಂಜ್ಞಾನಾತ್ಮಕ ವಿಕಾಸ ಎಂದು ಕೂಡ ಕರೆಯಲಾಗುತ್ತೆ. ಮಾನಸಿಕ ವಿಕಾಸ ಅನ್ನುವಂಥದ್ದು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಮಗುವಿನ ಜನನದಿಂದಲೇ ಈ ವಿಕಾಸ, ಮಾನಸಿಕ ವಿಕಾಸ ಅನ್ನುವಂಥದ್ದು ಆರಂಭ ಆಗಿರುತ್ತೆ. ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಜೀನ್ ಪಿಯಾಜೆ ಯಾರು, ಎಲ್ಲಿಯವರು ಅನ್ನುವಂಥದ್ದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಜೀನ್ ಪಿಯಾಜೆ ಅವರು ಕ್ರಿಸ್ತಶಕ 1896 ಆಗಸ್ಟ್ 9ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಜನಿಸಿದರು. ಇವರೊಬ್ಬ ಮಕ್ಕಳ ವಿಜ್ಞಾನಿ, ಅಲ್ಲದೆ ಪ್ರಾಣಿಶಾಸ್ತ್ರಜ್ಞ, ಗಣಿತಶಾಸ್ತ್ರಜ್ಞ ಮತ್ತು ತತ್ವಜ್ಞಾನಿ ಕೂಡ ಆಗಿದ್ದರು. ಜೀನ್ ಪಿಯಾಜೆ ಅವರನ್ನು ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಥವಾ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪಿತಾಮಹ ಅಂತ ಕರೆಯಲಾಗುತ್ತೆ. ಇವರು ಆಲ್ಫ್ರೆಡ್ ಬೀನಿಯವರು ನಡೆಸಿರ್ತಕ್ಕಂಥ ಮನೋಸಾಮರ್ಥ್ಯ ಮಾಪನ ಅಭಿಯಾನದಲ್ಲಿ ಸಹಾಯಕರಾಗಿ ಕಾರ್ಯನಿರ್ವಹಿಸಿದವರು. ಈ ಆಲ್ಫ್ರೆಡ್ ಬೀನೆ ಯಾರು ಅಂತಂದರೆ, ಈ ಬುದ್ಧಿಲಬ್ಧವನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಮಾನಸಿಕ ವಯಸ್ಸು ಅನ್ನುವಂಥ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತಂದರೆ ಈ ಆಲ್ಫ್ರೆಡ್ ಬೀನಿಯವರು. ಇನ್ನು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ನೋಡೋಣ. ಸ್ನೇಹಿತರೆ, ಜೀನ್ ಪಿಯಾಜೆ ತನ್ನ ಸಿದ್ಧಾಂತದಲ್ಲಿ ಶೈಶವದಿಂದ ಪ್ರೌಢಾವಸ್ಥೆಯವರೆಗೆ ಜ್ಞಾನಾತ್ಮಕ ವಿಕಾಸ ಹೇಗೆ ಆಗುತ್ತದೆ, ಮಕ್ಕಳು ಹೇಗೆ ಆಲೋಚಿಸುತ್ತಾರೆ, ಹಳೆಯ ವಿಚಾರಗಳನ್ನು ಹೊಸ ಸನ್ನಿವೇಶಗಳಲ್ಲಿ ಯಾವ ರೀತಿ ಬಳಸಿಕೊಂಡು ಪರಿಸರವನ್ನು ಅರ್ಥೈಸಿಕೊಳ್ತಾರೆ, ಜೊತೆಗೆ ಹೊಸ ಹೊಸ ವಿಚಾರಗಳಿಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾನಸಿಕ ಪ್ರಕ್ರಿಯೆಗಳ ಬಗ್ಗೆ ಇವರು ತಮ್ಮ ಸಿದ್ಧಾಂತದಲ್ಲಿ ವಿವರಿಸ್ತಾರೆ. ಪಿಯಾಜೆ ಅವರ ಪ್ರಕಾರ ಬುದ್ಧಿಶಕ್ತಿಯು ಸ್ವಾಂಗೀಕರಣ ಮತ್ತು ಹೊಂದಾಣಿಕೆಯ ಒಂದು ಸಮತೋಲಿತ ಸ್ಥಿತಿ ಎಂಬ ಭಾಗಗಳನ್ನು ಹೊಂದಿದೆ. ಜೀನ್ ಪಿಯಾಜೆ ಅವರು ಬುದ್ಧಿಶಕ್ತಿಯನ್ನು ಅದರ ಕಾರ್ಯ, ರಚನೆ ಮತ್ತು ವಸ್ತು ಎಂದು ಉಪವಿಭಾಗಗಳಾಗಿ ವಿಭಾಗ ಮಾಡ್ತಾರೆ. ಪಿಯಾಜೆ ಅವರ ಸಿದ್ಧಾಂತದ ಪ್ರಕಾರ ಬುದ್ಧಿಶಕ್ತಿಯ ವಿಕಾಸವು ನಿರ್ದಿಷ್ಟ ಹಂತಗಳಲ್ಲಿ ಮುಂದುವರಿಯುತ್ತೆ. ಮಕ್ಕಳ ಜ್ಞಾನಾತ್ಮಕ ವಿಕಾಸ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸಿದ ಕೀರ್ತಿ ಸ್ವಿಟ್ಜರ್ಲೆಂಡಿನ ಜೀನ್ ಪಿಯಾಜೆ ಅವರಿಗೆ ಸಲ್ಲತ್ತೆ. ಸ್ನೇಹಿತರೆ, ನಾವು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದಕ್ಕೂ ಮೊದಲು ನಾವು ಜ್ಞಾನಾತ್ಮಕ ವಿಕಾಸ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಜ್ಞಾನಾತ್ಮಕ ವಿಕಾಸ ಅನ್ನುವಂಥದ್ದು ಉನ್ನತ ಮಟ್ಟದ ಮಾನಸಿಕ ಪ್ರಕ್ರಿಯೆಯಾಗಿದ್ದು ಇದು ಸಂವೇದನೆ, ಪ್ರತ್ಯಕ್ಷಾನುಭವ, ಸ್ಮೃತಿ, ಒಳನೋಟ, ಪ್ರಾಕಲ್ಪನೆ ರಚನೆ, ಆಲೋಚನೆ, ತಾರ್ಕಿಕತೆ, ಪರಿಕಲ್ಪನೆ ರೂಪಿಸುವಿಕೆ, ತೀರ್ಪು ನೀಡುವಿಕೆ ಮುಂತಾದವುಗಳನ್ನು ಒಳಗೊಂಡಿದೆ. ಅಲ್ಲದೆ ಸಂವೇದನೆಗಳ ಮೂಲಕ ಬಂದಂತಹ ಮಾಹಿತಿಯನ್ನು ಸಂಸ್ಕರಿಸುವ, ಅರ್ಥೈಸುವ, ಆಲೋಚಿಸುವ, ಮಾರ್ಪಾಡು ಮಾಡುವ ಮತ್ತು ಪ್ರತಿಕ್ರಿಯಿಸುವ ಜ್ಞಾನಾತ್ಮಕ ಪ್ರಕ್ರಿಯೆಯೇ ಜ್ಞಾನಾತ್ಮಕ ವಿಕಾಸ. ಜ್ಞಾನಾತ್ಮಕ ವಿಕಾಸ ಅನ್ನುವಂಥದ್ದು ಒಂದು ಮಾನಸಿಕ ಪ್ರಕ್ರಿಯೆ. ಮಗು ತನ್ನ ವಯಸ್ಸು ಮತ್ತು ಅನುಭವಗಳ ಜೊತೆಗೆ ಪರಿಸರ ಮತ್ತು ಪ್ರಪಂಚವನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತೆ, ಜೊತೆಗೆ ಈ ಪ್ರಪಂಚವನ್ನು ಮತ್ತು ಪರಿಸರವನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ತಕ್ಕಂತೆ ತನ್ನ ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು
ಹೋಗುವಂತಹ ಒಂದು ಮಾನಸಿಕ ಆಲೋಚನೆಯನ್ನೇ ನಾವು ಮಾನಸಿಕ ವಿಕಾಸ ಅಂತ ಕರಿತೀವಿ. ಇನ್ನು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ 4 ಪ್ರಮುಖ ಪರಿಕಲ್ಪನೆಗಳು ಬರ್ತವೆ. ಈ 4 ಪರಿಕಲ್ಪನೆಗಳ ಬಗ್ಗೆ ಹಿಂದಿನ TET ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಸ್ಕೀಮಾದ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿರೋದನ್ನ ನಾವು ಗಮನಿಸಬಹುದು. ಹಾಗಾದರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ 4 ಪರಿಕಲ್ಪನೆಗಳು ಯಾವುವು ಅನ್ನುವಂಥದ್ದನ್ನ ನಾವು ನೋಡೋಣ. ಮೊದಲನೇ ಪರಿಕಲ್ಪನೆ ಜ್ಞಾನಾತ್ಮಕ ಸಂರಚನೆಗಳು ಅಥವಾ ಸ್ಕೀಮಾ ಅಥವಾ ಆಕೃತಿಕಲ್ಪ ಅಂತ ಕರೀತಾರೆ. ಎರಡನೇದು ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ. ಮೂರನೇದು ಸ್ಥಳಾವಕಾಶ. ನಾಲ್ಕನೇದು ಸಮಸ್ಥಿತಿ ಹೊಂದುವಿಕೆ. ಈ 4 ಪರಿಕಲ್ಪನೆಗಳ ಬಗ್ಗೆ ನಾವು ಸಮಗ್ರವಾಗಿ ತಿಳ್ಕೊಂಡಾಗ ಮಾತ್ರ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ನಮಗೇನಾದರೂ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಮೊದಲು ಈ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಈ 4 ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದು ಜ್ಞಾನಾತ್ಮಕ ಸಂರಚನೆಗಳು. ಇದಕ್ಕೆ ಸ್ಕೀಮಾ ಅಂತ ಕರೀತಾರೆ ಅಥವಾ ಆಕೃತಿಕಲ್ಪ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸ ಅನ್ನುವಂಥದ್ದು ಸ್ಕೀಮಾದಿಂದ ಆರಂಭ ಆಗುತ್ತೆ. ಅನೇಕ ಸ್ಕೀಮಾಗಳು ಸೇರಿ ಸ್ಕೀಮಾಟ್ಗಳಾಗಿ ಸಂಕೀರ್ಣತೆಯನ್ನು ಹೊಂದುತ್ತವೆ. ಹೀಗೆ ಸ್ಕೀಮಾಟ್ಗಳು ಸಂಘಟಿತವಾದ ವ್ಯವಸ್ಥಿತ ಜೋಡಣೆಯೊಂದಿಗೆ ಒಂದು ಅರ್ಥಪೂರ್ಣ ಅನುಭವ ಕಲಿಕೆಗೆ ನಾಂದಿಯನ್ನು ಹಾಡ್ತವೆ. ಹೀಗೆ ಒಂದೇ ತರಹದ ಸ್ಕೀಮಾಟ್ಗಳು ಸೇರಿ ಮಗು ಹೊಸ ಹೊಸ ಅನುಭವಗಳನ್ನು, ಸಂವೇದನೆಗಳನ್ನು ಮತ್ತು ಪ್ರತ್ಯಕ್ಷಾನುಭವಗಳ ಮೂಲಕ ಹೊಸ ಹೊಸ ವಿಚಾರಗಳನ್ನು ಮಗು ಕಲಿತದೆ. ಹೀಗೆ ಹೊಸದನ್ನು ಕಲಿಯುತ್ತಾ ಹೋದಂತೆ ಮಗುವಿನಲ್ಲಿ ಜ್ಞಾನಾತ್ಮಕ ವಿಕಾಸ ಆಗುತ್ತದೆ ಅನ್ನುವಂಥದ್ದು ಪಿಯಾಜೆ ಅವರ ವಾದ. ಹೀಗಾಗಿ ಜ್ಞಾನಾತ್ಮಕ ವಿಕಾಸದ ಮೂಲ ಘಟಕ ಯಾವುದು ಅಂತಂದರೆ ಸ್ಕೀಮಾ ಅಂತ ಕರೀತಾರೆ. ಸ್ನೇಹಿತರೆ, ನೆನಪಿರಲಿ, ಜ್ಞಾನಾತ್ಮಕ ವಿಕಾಸದ ಮೂಲ ಘಟಕ ಯಾವುದು ಅಂತಂದರೆ ಅದು ಸ್ಕೀಮಾ ಮತ್ತು ಈ ಸ್ಕೀಮಾಗಳ ಜೋಡಣೆಯಾಗಿದೆ. ಇಂತಹ ಮಾನಸಿಕ ಪ್ರಕ್ರಿಯೆಯನ್ನೇ ಜ್ಞಾನಾತ್ಮಕ ಸಂರಚನೆ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಸ್ಕೀಮಾ ಅಂದರೆ ಏನು ಅನ್ನುವಂಥದ್ದನ್ನು ಇನ್ನೂ ಸರಳವಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸ್ಕೀಮಾ, ಸ್ನೇಹಿತರೆ, ಸ್ಕೀಮಾ ಅನ್ನುವಂಥದ್ದು ಯಾವುದೇ ಮಗು ಅಥವಾ ವ್ಯಕ್ತಿಯ ಪರಿಸರದ ಪ್ರಾರಂಭಿಕ ಅನುಭವ ಆಗಿದೆ. ಇಂದ್ರಿಯಗಳಿಂದ ಬಂದಂತಹ ಹೊಸ ಹೊಸ ಅಂಶಗಳನ್ನು ಅರ್ಥೈಸಿಕೊಂಡು ಬಿಂಬಗಳ ಅಥವಾ ಸಂಕೇತಗಳ ಮೂಲಕ ಮೆದುಳಿನಲ್ಲಿ ಮುದ್ರಿಸಿಕೊಳ್ಳುವ ಒಂದು ಹೊಸ ಅಂಶವನ್ನು ಸ್ಕೀಮಾ ಎಂದು, ಇಂತಹದ್ದೇ ಅನೇಕ ಅಂಶಗಳನ್ನು ಸ್ಕೀಮಾಟ ಅಂತ ಕರೆಯಲಾಗುತ್ತೆ. ಸ್ಕೀಮಾ ಅಂದರೆ ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವಂತಹ ಜ್ಞಾನಾತ್ಮಕ ಸಂರಚನೆಗಳು. ಉದಾಹರಣೆಗಳ ಮೂಲಕ ನೋಡಿದಾಗ ನಮಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಪ್ರಾರಂಭದಲ್ಲಿ ಮಗು ದಿನನಿತ್ಯ ನಾವು ಉಪಯೋಗಿಸ್ತಕ್ಕಂಥ ನೀರನ್ನು ನೋಡುತ್ತೆ. ಆವಾಗ ಮಗು ಏನು ತಿಳ್ಕೊಂಡಿರುತ್ತೆ ಅಂದರೆ ಮನೆಯಲ್ಲಿ ನೀರಿದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರುತ್ತೆ. ಅನಂತರ ಮಗು ಬೆಳೆದಂತೆ ಕೆರೆಯಲ್ಲಿ ನೀರು ನೋಡ್ತದೆ, ಬಾವಿಯಲ್ಲಿ ನೀರು ನೋಡ್ತದೆ, ಮಳೆ ಬಂದಾಗ ಜೊತೆಗೆ ನದಿಯಲ್ಲಿಯೂ ಕೂಡ ನೀರನ್ನು ನೋಡ್ತದೆ. ಹೀಗೆ ನೀರಿನ ಬೇರೆ ಬೇರೆ ಮೂಲಗಳನ್ನು ಕಂಡಿರ್ತಕ್ಕಂಥ ಮಗು ಏನು ಮಾಡುತ್ತೆ ಅಂತಂದರೆ ನೀರು ಬರೀ ಮನೆಯಲ್ಲಷ್ಟೇ ಇಲ್ಲ, ಹಲವಾರು ಮೂಲಗಳಲ್ಲಿ ಸಂಗ್ರಹಿಸಲ್ಪಟ್ಟಿದೆ ಅನ್ನುವಂಥ ಕಲ್ಪನೆ ಮಗುವಿಗೆ ಮೂಡ್ತದೆ. ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ, ಮಗು ಪ್ರಾರಂಭದಲ್ಲಿ ಬಿಳಿ ಬಣ್ಣ ಹೊಂದಿರತಕ್ಕಂಥ ಸಕ್ಕರೆ, ಗ್ಲೂಕೋಸನ್ನು ಸಿಹಿ ಎಂದು ಭಾವಿಸಿರ್ತದೆ. ಯಾಕಂದರೆ ಅದು ಸಕ್ಕರೆಯನ್ನು ತಿಂದಿರುತ್ತೆ. ಸಕ್ಕರೆಯ ಬಣ್ಣ ಬಿಳಿದಾಗಿರುತ್ತೆ, ಗ್ಲೂಕೋಸ್ನ ಬಣ್ಣ ಬಿಳಿಯಾಗಿರುತ್ತೆ. ಹೀಗಾಗಿ ಮಗು ಪ್ರಾರಂಭದಲ್ಲಿ ಏನು ತಿಳ್ಕೊಂಡಿರುತ್ತೆ ಅಂದರೆ ಬಿಳಿಯಾಗಿರ್ತಕ್ಕಂಥ ಸಕ್ಕರೆ ಮತ್ತು ಗ್ಲೂಕೋಸ್ ಸಿಹಿಯಾಗಿದೆ ಅನ್ನುವಂಥದ್ದನ್ನು ಮಗು ತಿಳ್ಕೊಂಡಿರುತ್ತೆ. ಅನಂತರ ಉಪ್ಪು ಹಾಗೂ ಸೋಡಾ ಪುಡಿಯನ್ನು ತಿನ್ನಲು ಕೊಟ್ಟಾಗ ಮಗುವಿಗೆ ರುಚಿ ಬದಲಾವಣೆ ಗೊತ್ತಾಗುತ್ತೆ. ಅನಂತರ ಬಿಳಿ ಬಣ್ಣದ ಪದಾರ್ಥಗಳೆಲ್ಲವೂ ಕೂಡ ಸಿಹಿಯಾಗಿರೋದಿಲ್ಲ ಅನ್ನುವಂಥದ್ದನ್ನು ಮಗು ಅರ್ಥ ಮಾಡಿಕೊಳ್ಳುತ್ತೆ. ಇದೇ ಜ್ಞಾನಾತ್ಮಕ ಸಂರಚನೆಗಳು. ಹೀಗಾಗಿ ಸ್ಕೀಮಾ ಅಂತಂದರೆ ಮಕ್ಕಳು ತಮ್ಮ ಪರಿಸರದಲ್ಲಿರುವಂಥ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸ್ತಕ್ಕಂಥ ಜ್ಞಾನಾತ್ಮಕ ರಚನೆಗಳು ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಮಗು ಮನೆಯಲ್ಲಿರ್ತಕ್ಕಂಥ ಟಿವಿಯನ್ನು ನೋಡುತ್ತೆ, ಅದು ಒಂದು ಸ್ಕೀಮಾ. ರೇಡಿಯೋ ನೋಡುತ್ತೆ, ಅದು ಒಂದು ಸ್ಕೀಮಾ. ಹೀಗೆ ಪ್ರತಿಯೊಂದು ವಸ್ತುಗಳನ್ನು, ವ್ಯಕ್ತಿಗಳನ್ನು ನೋಡಿದಾಗ ಆ ವಸ್ತುವಿನ ಬಿಂಬಗಳು ಆ ಮಗುವಿನ ಮೆದುಳಿನಲ್ಲಿ ಮೂಡ್ತವೆ. ಹೀಗೆ ಅನೇಕ ವಸ್ತುಗಳು ಈಗಾಗಲೇ ಸಂಕೇತಿಸಿರುವ ಬಿಂಬಗಳ ಜೊತೆಯಲ್ಲಿ ಹೊಸ ಹೊಸ ಬಿಂಬಗಳು ಸೇರಿ ಸ್ಕೀಮಾಟಗಳಾಗ್ತವೆ. ಸ್ಕೀಮಾಟಗಳು ಜಾಸ್ತಿ ಆದಷ್ಟು ಮಗುವಿನ ಜ್ಞಾನಾತ್ಮಕ ವಿಕಾಸ ಏನಾಗುತ್ತೆ ಅಂತಂದರೆ ಜಾಸ್ತಿ ಆಗುತ್ತೆ. ಇನ್ನು ಜ್ಞಾನಾತ್ಮಕ ವಿಕಾಸದಲ್ಲಿ ಬರ್ತಕ್ಕಂಥ ಎರಡನೇ ಪರಿಕಲ್ಪನೆ ಯಾವುದು ಅಂತಂದರೆ ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ. ಸ್ನೇಹಿತರೆ, ಇದು ತುಂಬ ಸಿಂಪಲ್ ಇದೆ. ಮನೋಗತ ಮಾಡಿಕೊಳ್ಳುವಿಕೆ ಅಂದರೆ ಅರ್ಥ ಮಾಡಿಕೊಳ್ಳುವಿಕೆ. ಬಾಹ್ಯ ಜಗತ್ತಿನಿಂದ ಬರುವ ಮಾಹಿತಿಯನ್ನು ಸಂಸ್ಕಾರ ಮಾಡಿ ಆ ಮಾಹಿತಿಯನ್ನು ಅರ್ಥೈಸಿಕೊಳ್ಳುವುದನ್ನು
ಮನೋಗತ ಮಾಡಿಕೊಳ್ಳುವಿಕೆ ಅಂತ ನಾವು ಕರಿತೀವಿ. ಅಥವಾ ಬಾಹ್ಯ ಜಗತ್ತಿನಿಂದ ಬಂದ ಸುದ್ದಿಯನ್ನು ವಿಶ್ಲೇಷಣೆ ಮಾಡಿ ಸಂಕೇತೀಕರಿಸಿ ಹಾಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸುವಂಥ ಪ್ರಕ್ರಿಯೆಯನ್ನೇ ನಾವು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಒಂದು ಸಣ್ಣ ಉದಾಹರಣೆ ಮೂಲಕ ಇದನ್ನು ನೋಡೋದಾದರೆ, ಮಗು ಬಿಳಿ ಬಣ್ಣದ ಹಿಟ್ಟುಗಳಾಗಿರ್ತಕ್ಕಂಥ ಜೋಳದ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇತ್ಯಾದಿಗಳನ್ನು ನೋಡಿ ರೊಟ್ಟಿ ಮಾಡಲು ಬೇರೆ ಬೇರೆ ಹಿಟ್ಟುಗಳು ಇರುವುದಾಗಿ ಅರ್ಥೈಸಿಕೊಳ್ಳುತ್ತೆ. ಇದು ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ. ಇನ್ನು ಜ್ಞಾನಾತ್ಮಕ ವಿಕಾಸದಲ್ಲಿ ಬರ್ತಕ್ಕಂಥ ಮೂರನೇ ಪರಿಕಲ್ಪನೆ ಯಾವುದು ಅಂತಂದರೆ ಸ್ಥಳಾವಕಾಶ ಒದಗಿಸುವಿಕೆ. ಹೆಸರೇ ಸೂಚಿಸುತ್ತೆ, ಸ್ಥಳ ಅವಕಾಶ ಒದಗಿಸುವಿಕೆ. ಹಾಲಿ ಅಸ್ತಿತ್ವದಲ್ಲಿರುವ ಜ್ಞಾನ ಸಂರಚನೆಯಲ್ಲಿ ಒಳಬಂದ ಹೊಸ ಸುದ್ದಿಯನ್ನು ಸಂಯೋಜಿಸಲು ಆಗದೇ ಇದ್ದರೆ ಮಗು ತನ್ನ ಜ್ಞಾನದ ಸಂರಚನೆಯಲ್ಲಿ ಇರುವ ಸ್ಥಳಾವಕಾಶಗಳನ್ನು ಪುನರ್ ಸಂಘಟಿಸುವುದರ ಮೂಲಕ ಹೊಸ ಸುದ್ದಿಯನ್ನು ಸೇರಿಸಿಕೊಳ್ಳುವುದನ್ನು ಸ್ಥಳಾವಕಾಶ ಒದಗಿಸುವಿಕೆ ಅಂತ ನಾವು ಕರಿತೀವಿ. ಸ್ನೇಹಿತರೆ, ಅರ್ಥೈಸಿಕೊಂಡ ಮಾಹಿತಿಯನ್ನು ಈಗಾಗಲೇ ಕಲಿತಿರುವ ಸಾದೃಶ್ಯ ಅಥವಾ ಸಂಬಂಧ ಇರತಕ್ಕಂಥ ವಿಷಯ ದಾಖಲಾದ ಸ್ಥಳದ ಪಕ್ಕದಲ್ಲಿ ಹೊಸ ಸುದ್ದಿಗೆ ಅವಕಾಶವನ್ನು ನೀಡುವಂಥದ್ದೇ ಸ್ಥಳಾವಕಾಶ ಅನ್ನುವಂಥದ್ದು. ಉದಾಹರಣೆಗೆ, ಕೆಲವು ಜಿಲ್ಲೆಗಳ ಹೆಸರನ್ನು ಮಗು ಕಲಿತಿದ್ರೆ ಹೊಸ ಜಿಲ್ಲೆಯ ಹೆಸರನ್ನು ಕಲಿಯುವಾಗ ಮೊದಲು ಕಲಿತ ಜಿಲ್ಲೆಗಳ ಪಕ್ಕದಲ್ಲಿಯೇ ಆ ಹೊಸ ಜಿಲ್ಲೆಯ ಹೆಸರನ್ನು ಮಗು ಮನಸ್ಸಿನಲ್ಲಿ ದಾಖಲು ಮಾಡಿಕೊಳ್ತದೆ. ಇದನ್ನೇ ನಾವು ಏನಂತೀವಿ ಅಂತಂದರೆ ಸ್ಥಳಾವಕಾಶ ಅಂತ ಕರಿತೀವಿ. ಇನ್ನು ಜ್ಞಾನಾತ್ಮಕ ವಿಕಾಸದ ನಾಲ್ಕನೆಯ ಪರಿಕಲ್ಪನೆ ಯಾವುದು ಅಂತಂದರೆ ಸಮಸ್ಥಿತಿ ಹೊಂದುವುದು. ಪ್ರತಿಯೊಂದು ಜೀವಿಯೂ ಸಹ ಈಗಾಗಲೇ ತನ್ನ ಮನದಲ್ಲಿರ್ತಕ್ಕಂಥ ಹಳೆಯ ಸ್ಕೀಮಾಗಳು ಮತ್ತು ಹೊಸ ಸ್ಕೀಮಾಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಾಗ ಜೀವಿಯಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಅಸಮತೋಲಿತ ಸ್ಥಿತಿ ಅಥವಾ ಆ ಮಗುವಿನ ಮನಸ್ಸಿನಲ್ಲಿ ಅಸಮಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಈ ಅಸಮತೋಲಿತ ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸ್ಕೀಮಾದಲ್ಲಿ ಅಥವಾ ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡು ಮಗು ಸಮಸ್ಥಿತಿಯನ್ನು ಹೊಂದುತ್ತೆ. ಜೀವಿ ಅಸಮತೋಲಿತ ಸ್ಥಿತಿಯಿಂದ ಹೊಸ ಜ್ಞಾನಾತ್ಮಕ ಸಂರಚನೆ ಹೊಂದಲು ಅಭಿಪ್ರೇರಣೆಗೊಳ್ಳುತ್ತದೆ. ಈ ಪ್ರಕ್ರಿಯೆಯ ಫಲವೇ ಕಲಿಕೆ ಅಂತ ಜೀನ್ ಪಿಯಾಜೆ ಅವರು ಹೇಳ್ತಾರೆ. ಇದು ಜ್ಞಾನಾತ್ಮಕ ವಿಕಾಸದಲ್ಲಿರ್ತಕ್ಕಂಥ ಮೂಲ 4 ಪರಿಕಲ್ಪನೆಗಳಾದರೆ, ಇನ್ನು ನಾವು ನೇರವಾಗಿ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ 4 ಹಂತಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಲ್ಲಿ ಮುಖ್ಯವಾಗಿ 4 ಹಂತಗಳು ಬರ್ತವೆ. ಮೊದಲನೇದು ಸಂವೇದನಾಗತಿ ಹಂತ. ಇದು ಜನನದಿಂದ 2 ವರ್ಷದ ಅವಧಿಯವರೆಗೆ ಮಗುವಿನಲ್ಲಿ ನಡೆಯುತ್ತೆ. ಪಿಯಾಜೆ ಅವರು ಮಗುವಿನ ಜನನದಿಂದ 2 ವರ್ಷದ ಅವಧಿಯನ್ನು ಸಂವೇದನಾಗತಿ ಹಂತ ಅಥವಾ ಸಂವೇದನಾ ಸಂಕ್ರಿಯಾತ್ಮಕ ಹಂತ ಎಂದು ಕರೆದಿದ್ದಾರೆ. ಈ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಸಂವೇದನೆಗಳು ಅಥವಾ ಇಂದ್ರಿಯಗಳ ಮೂಲಕ ಪಡೆದು ಕಲಿಯುತ್ತದೆ. ಈ ಹಂತದಲ್ಲಿ ಮಗುವು ವಸ್ತುಗಳು ತನ್ನಿಂದ ಪ್ರತ್ಯೇಕ ಆಗಿವೆ ಅನ್ನುವಂಥದ್ದನ್ನು ತಿಳಿದಿರೋದ್ರಿಂದ ಮಗುವಿಗೆ ವಸ್ತುಗಳ ಅಸ್ತಿತ್ವದ ಸ್ಪಷ್ಟ ಪರಿಕಲ್ಪನೆ ಈ ಹಂತದಲ್ಲಿ ಇರೋದಿಲ್ಲ. ಎಲ್ಲಿಯವರೆಗೆ ವಸ್ತುಗಳು ಮಗುವಿನ ಕಣ್ಣು ಮುಂದೆ ಇರ್ತವೆಯೋ ಅಲ್ಲಿಯವರೆಗೆ ಮಾತ್ರ ಆ ವಸ್ತುವಿನ ಅಸ್ತಿತ್ವ ಇದೆ ಅಂತ ಮಗು ಭಾವಿಸಿರುತ್ತೆ. ಈ ಹಂತದ ಕೊನೆಗೆ ಬಂದಾಗ ತನ್ನ ಕಣ್ಣ ಮುಂದಿರುವ ವಸ್ತು ಮಾಯವಾದರೆ ಆ ವಸ್ತುವಿನ ಸಂಕೇತಗಳು ಮೆದುಳಿನಲ್ಲಿ ದಾಖಲಾಗಿರೋದ್ರಿಂದ ಮಗುವು ಮಾಯವಾದ ಆ ವಸ್ತುವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡ್ತದೆ. ಅಲ್ಲದೆ ವಸ್ತುಗಳ ಪರಸ್ಪರ ಕಾರಕ ಸಂಬಂಧಗಳನ್ನು ತಿಳಿಯಲಿಕ್ಕೂ ಕೂಡ ಮಗು ಪ್ರಯತ್ನ ಪಡ್ತದೆ. ನಂತರ ಪರಿಸರದೊಂದಿಗೆ ಪ್ರತಿಕ್ರಿಯಿಸಲು ಬಿಂಬಗಳು, ಸರಳ ಪದಗಳು ಮತ್ತು ಚಿಹ್ನೆಗಳನ್ನು ಸಂಕೇತಗಳಾಗಿ ಮಗುವಿನಲ್ಲಿ ಬಳಸುತ್ತೆ. ಉದಾಹರಣೆಗೆ 8 ತಿಂಗಳ ಮಗುವಿನ ಮುಂದೆ ಗೊಂಬೆಯೊಂದನ್ನು ಇಟ್ಟಾಗ ಮಗು ಆ ಗೊಂಬೆಯನ್ನು ದಿಟ್ಟಿಸಿ ನೋಡ್ತದೆ. ನಂತರ ಗೊಂಬೆಯನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡುತ್ತೆ. ಅಂದರೆ ತನ್ನ ಇಂದ್ರಿಯಗಳನ್ನು ಬಳಸಿ ಮಗು ಆ ಗೊಂಬೆಯನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡುತ್ತೆ. ಸ್ವಲ್ಪ ಸಮಯದ ನಂತರ ಆ ಗೊಂಬೆಯ ಮುಂದೆ ಒಂದು ಬಿಳಿ ಬಟ್ಟೆಯನ್ನು ಅಡ್ಡ ಇಟ್ಟಾಗ ಮಗು ಗೊಂಬೆಯನ್ನು ಹುಡುಕುವುದು ಬಿಟ್ಟು ಬಿಡುತ್ತೆ. ಅನಂತರ ಅದೇ ಮಗುವಿಗೆ 10 ತಿಂಗಳಾದ ನಂತರ ಇದೇ ಪ್ರಯೋಗವನ್ನು ಪುನರಾವರ್ತನೆ ಮಾಡಿದಾಗ ಮಗು ಗೊಂಬೆ ಕಾಣದೇ ಇದ್ದಾಗ ಅಡ್ಡ ಹಾಕಿರ್ತಕ್ಕಂಥ ಪರದೆಯನ್ನು ಸರಿಸಿ ಗೊಂಬೆಯನ್ನು ನೋಡಲಿಕ್ಕೆ ಪ್ರಯತ್ನ ಪಡುತ್ತೆ. ಇದರಿಂದ ಮಗುವಿಗೆ ಪ್ರಾರಂಭದಲ್ಲಿ ವಸ್ತುವಿನ ಅಸ್ತಿತ್ವ ಇಲ್ಲದೆ ಇರುವಂಥದ್ದು, ನಂತರ ವಸ್ತುವಿಗೆ ಅಸ್ತಿತ್ವ ಇದೆ ಅನ್ನುವಂಥದ್ದನ್ನು ಮನಗಂಡು ಆ ವಸ್ತುವನ್ನು ಹುಡುಕಲಿಕ್ಕೆ ಮಗು ಪ್ರಯತ್ನ ಪಡುವಂಥದ್ದನ್ನು ನಾವು ಕಾಣ್ತೀವಿ. ಆದ್ದರಿಂದ ಈ ಸಂವೇದನಾಗತಿ ಹಂತ ಅಂದರೆ ಜನನದಿಂದ 2 ವರ್ಷದ ಅವಧಿಯಲ್ಲಿ ಮಗು ಏನು ಮಾಡ್ತದೆ ಅಂತಂದರೆ ಹೆಚ್ಚಾಗಿ ಇಂದ್ರಿಯಗಳನ್ನು ಬಳಸಿ ಹಲವಾರು ಹೊಸ ವಿಚಾರಗಳನ್ನು ಕಲಿಯಲಿಕ್ಕೆ ಪ್ರಯತ್ನ ಪಡ್ತದೆ. ಜೊತೆಗೆ ಈ ಹಂತದಲ್ಲಿ ವಸ್ತುಗಳ ಅಸ್ತಿತ್ವದ ಸ್ಪಷ್ಟ ಪರಿಕಲ್ಪನೆ ಮಕ್ಕಳಿಗೆ ಇರೋದಿಲ್ಲ. ಪರಿಸರದೊಂದಿಗೆ ಪ್ರತಿಕ್ರಿಯಿಸುವ ಸಲುವಾಗಿ ಬಿಂಬಗಳು, ಸರಳ ಪದಗಳು ಮತ್ತು ಸರಳ ಚಿಹ್ನೆ ಸಂಕೇತಗಳನ್ನು ಮಗು ಈ ಹಂತದಲ್ಲಿ ಬಳಸುತ್ತೆ. ಇನ್ನು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ 2ನೇ ಹಂತ ಯಾವುದು ಅಂತಂದರೆ ಕ್ರಿಯಾಪೂರ್ವ ಹಂತ. ಸ್ನೇಹಿತರೆ,
ಇದು 2ರಿಂದ 6 ವರ್ಷದ ಅವಧಿಯಲ್ಲಿ ನಡೆಯುವಂತಹ ಹಂತ. ಮಗುವಿನ ಜ್ಞಾನಾತ್ಮಕ ವಿಕಾಸ ಪ್ರಕ್ರಿಯೆಯಲ್ಲಿ ಈ ಹಂತ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಸಂವೇದನಾಗತಿ ಮತ್ತು ಮೂರ್ತ ಕಾರ್ಯಗಳ ಹಂತದ ನಡುವಿನ ಕೊಂಡಿ. ಯಾಕಂದರೆ ಸಂವೇದನಾಗತಿ ಹಂತದಲ್ಲಿ ಕಂಡುಬಂದಿರತಕ್ಕಂಥ ವಸ್ತುಗಳ ಅಸ್ತಿತ್ವದ ಪರಿಕಲ್ಪನೆ ಈ ಹಂತದ ಕಾರ್ಯಕ್ಕೂ ಮತ್ತು ಮುಂದಿನ ಹಂತದ ಸ್ವಯಂ ಕಾರ್ಯನಿರ್ವಹಣೆಗೂ ಭದ್ರ ಬುನಾದಿಯನ್ನು ಒದಗಿಸಿಕೊಡುತ್ತೆ. ಹಿಂದಿನ ಹಂತಕ್ಕೆ ಹೋಲಿಸಿದಾಗ ಈ ಹಂತದಲ್ಲಿ ಇಂದ್ರಿಯಗಳು ಹೆಚ್ಚಾಗಿ ಕಾರ್ಯನಿರ್ವಹಿಸುವುದು ಕಂಡುಬಂದರೂ ಕೂಡ ಅವುಗಳ ಕಾರ್ಯನಿರ್ವಹಣೆಯಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇರೋದಿಲ್ಲ. ಇಲ್ಲಿ ಮಗು ಏನು ಮಾಡುತ್ತೆ ಅಂತಂದರೆ ವಸ್ತುಗಳನ್ನು ಶಬ್ದ ಮತ್ತು ಸಂಕೇತಗಳ ಮೂಲಕ ಗುರುತಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಆದರೆ ಇಲ್ಲಿ ಮಗುವಿನಲ್ಲಿ ಅಮೂರ್ತ ಕಲ್ಪನೆ ಬೆಳೆದಿರೋದಿಲ್ಲ. ಹಾಗಾಗಿ ಸಮಸ್ಯೆಗಳನ್ನು ಬಿಡಿಸುವ ಆಲೋಚನೆ ಮಾಡತಕ್ಕಂಥ ಸಾಮರ್ಥ್ಯ ಈ ಹಂತದ ಮಕ್ಕಳಲ್ಲಿ ಅಷ್ಟಾಗಿ ಬೆಳೆದಿರೋದಿಲ್ಲ. ಆದರೆ ಈ ಹಂತದಲ್ಲಿ ಮಕ್ಕಳಿಗೆ ಅಹಂ ಪ್ರವೃತ್ತಿ ಏನಾಗಿರುತ್ತೆ ಅಂತಂದರೆ ಹೆಚ್ಚಿರುತ್ತೆ. ಇಡೀ ಜಗತ್ತು ಇರೋದು ನನಗಾಗಿ ಅನ್ನುವಂಥ ಕಲ್ಪನೆ ಮಕ್ಕಳಲ್ಲಿ ಇರೋದರಿಂದ ಇತರರ ದೃಷ್ಟಿಕೋನಗಳಿಗೆ ಮನ್ನಣೆಯನ್ನು ನೀಡೋದಿಲ್ಲ. ಇನ್ನು ಪ್ರಾರಂಭದಲ್ಲಿ ಹೆಚ್ಚು ಕಡಿಮೆ ಸಂವಹನವು ಸರಳ ಪದಗಳ ಮತ್ತು ಸಂಜ್ಞೆಗಳ ಮೂಲಕ ಇಲ್ಲಿ ನಡೆಯುತ್ತೆ. ನಂತರ ಸರಳ ವಾಕ್ಯಗಳನ್ನು ಬಳಸುವುದನ್ನು ಮಗು ಕಲಿಯುತ್ತೆ. ವಸ್ತುಗಳನ್ನು ಕೆಲವು ಪ್ರಧಾನ ಗುಣಗಳನ್ನು ಆಧರಿಸಿ ಪರಿಕಲ್ಪನೆ ಮೂಡಿಸಿಕೊಂಡು ವರ್ಗೀಕರಣ ಮಾಡುವಂಥದ್ದನ್ನು ಕಲಿಯುತ್ತೆ. ಅಂದರೆ ಕೆಲವು ಉದಾಹರಣೆಗಳ ಮೂಲಕ ಮಗು ಯಾವ್ಯಾವ ಕಲ್ಪನೆಯನ್ನು ಈ ಹಂತದಲ್ಲಿ ಹೊಂದಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಈ ಹಂತದ ಪ್ರಾರಂಭದಲ್ಲಿ ಒಂದು ಮಗುವಿಗೆ ಗೊತ್ತಿರುವಂಥ ಮನೆಯ ವಿಳಾಸವನ್ನು ಕೇಳಿದರೆ ಅದಕ್ಕೆ ಮೌಖಿಕವಾಗಿ ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಬರೆದು ತೋರಿಸಲಿಕ್ಕೂ ಕೂಡ ಆ ಮಗುವಿಗೆ ಬರೋದಿಲ್ಲ. ಆದರೆ ಅದೇ ಮಗು ಏನು ಮಾಡುತ್ತೆ ಈ ಹಂತದಲ್ಲಿ ಅಂತಂದರೆ ಮನೆಯನ್ನು ಹುಡುಕಿಕೊಂಡು ಹೋಗಿ ಮನೆಯನ್ನು ತೋರಿಸ್ತದೆ. ಇನ್ನು ಎರಡನೇದು ದ್ರವ್ಯರಾಶಿಯ ಬಗ್ಗೆ. ಸ್ನೇಹಿತರೆ, ಒಂದೇ ತೂಕ ಇರತಕ್ಕಂಥ ಬೇರೆ ಬೇರೆ ಗಾತ್ರದ ವಸ್ತುಗಳನ್ನು ತೋರಿಸಿ ಯಾವುದು ಭಾರವಿದೆ, ಯಾವುದು ದೊಡ್ಡದು, ಯಾವ ವಸ್ತುವಿನ ಗಾತ್ರ ದೊಡ್ಡದು ಅಂತ ಕೇಳಿದರೆ ಮಗು ಏನು ಮಾಡ್ತದೆ ಅಂದರೆ ದೊಡ್ಡ ಗಾತ್ರದ ವಸ್ತು ಭಾರ ಇದೆ ಅಂತ ಹೇಳ್ತದೆ. ಇನ್ನು ಸಂಖ್ಯೆ, ಉದಾಹರಣೆಗೆ ಕ್ಯಾರಂ ಬೋರ್ಡ್ನಲ್ಲಿರ್ತಕ್ಕಂಥ 10 ಪಾಣಗಳನ್ನು ಹರಡಿ ಇನ್ನು 10 ಪಾಣಗಳನ್ನು ಒಂದರ ಮೇಲೆ ಒಂದರಂತೆ ಜೋಡಿಸಿ ಯಾವುದರಲ್ಲಿ ಜಾಸ್ತಿ ಇವೆ ಎಂದು ಕೇಳಿದರೆ ಮಗು ಏನು ಮಾಡ್ತದೆ ಅಂತಂದರೆ ಜೋಡಿಸಿ ಇಟ್ಟಿರುವಂಥದ್ದು ಜಾಸ್ತಿ ಇದೆ ಅಂತ ಹೇಳ್ತದೆ. ನಾಲ್ಕನೇ ಉದಾಹರಣೆಯನ್ನು ನಾವು ನೋಡ್ಬೋದು. ಒಂದೇ ಅಳತೆ ಇರತಕ್ಕಂಥ ನೀರನ್ನು ಬೇರೆ ಬೇರೆ ಗಾತ್ರದ ಗಾಜಿನ ಪಾತ್ರೆಯಲ್ಲಿ ಹಾಕಿ ಯಾವುದರಲ್ಲಿ ನೀರು ಜಾಸ್ತಿ ಇದೆ ಅಂತ ಕೇಳಿದರೆ ಉದ್ದವಿರುವ ಗಾಜಿನ ಪಾತ್ರೆಯಲ್ಲಿ ನೀರು ಜಾಸ್ತಿ ಇದೆ ಅಂತ ಮಗು ಹೇಳುತ್ತೆ. ಇನ್ನು ವಿಸ್ತೀರ್ಣದ ಬಗ್ಗೆ. ಸ್ನೇಹಿತರೆ, ಒಂದು ನಿರ್ದಿಷ್ಟ ವಿಸ್ತೀರ್ಣವಿರ್ತಕ್ಕಂಥ ಪ್ರದೇಶವನ್ನು ಭಾಗ ಮಾಡಿ ಬೇರೆ ಬೇರೆಯಾಗಿ ಮಾಡಿ ವಿಭಾಗ ಮಾಡಿ ತೋರಿಸಿದರೆ ವಿಭಾಗಗಳು ಹೆಚ್ಚು ವಿಸ್ತೀರ್ಣ ಹೊಂದಿರುತ್ತವೆ ಎಂದು ಮಗು ಏನು ಮಾಡ್ತದೆ ಅಂತಂದರೆ ತೋರಿಸ್ತದೆ. ಇನ್ನು ಆರನೇ ಉದಾಹರಣೆ ಏನು ಅಂತಂದರೆ ಒಂದೇ ಉದ್ದವನ್ನು ಹೊಂದಿರತಕ್ಕಂಥ ತಂತಿ ಅಥವಾ ಇನ್ಯಾವುದೇ ಮಾದರಿಯನ್ನು ಉದ್ದವಾಗಿ ಅಥವಾ ವೃತ್ತಾಕಾರವಾಗಿ ಜೋಡಿಸಿ ಮಗುವನ್ನು ಯಾವುದು ಉದ್ದವಿದೆ ಎಂದು ಕೇಳಿದಾಗ ಸರಳ ರೇಖೆಯಲ್ಲಿರುವಂಥದ್ದೇ ಉದ್ದವಾಗಿದೆ ಎಂದು ಮಗು ಏನು ಮಾಡ್ತದೆ ಅಂದರೆ ಹೇಳ್ತದೆ. ಇನ್ನು ಏಳನೇ ಉದಾಹರಣೆ ಏನು ಅಂತಂದರೆ ಸಂಕೇತಗಳು. ಈ ಹಂತದಲ್ಲಿ ಮಗು ಏನು ಮಾಡ್ತದೆ ಅಂತಂದರೆ ವಸ್ತುಗಳನ್ನು ಬಳಸುವಾಗ ಸಂಕೇತಗಳನ್ನು ಬಳಸಿ ಅನುಕರಣೆ ಮೂಲಕ ಕಲಿತದೆ. ಉದಾಹರಣೆಗೆ ಮಗುವಿಗೆ ಬೆಂಕಿ ಪೊಟ್ಟಣಗಳು ಸಿಕ್ತು ಅಂತಂದರೆ ಆ ಬೆಂಕಿ ಪೊಟ್ಟಣಗಳನ್ನು ಜೋಡಿಸಿ ಇದು ರೈಲು ಅಂತ ಹೇಳಿ ಮಗು ಆಟ ಆಡ್ತದೆ. ಇನ್ನು ಮಗುವಿಗೆ ಇಟ್ಟಿಗೆ ಸಿಕ್ತು ಅಂತಂದರೆ ಮರಳಿನ ಮೇಲೆ ಆಟ ಆಡುವಾಗ ಇದು ಲಾರಿ, ಇದು ಬಸ್ಸು ಎಂದು ಅನುಕರಣೆ ಮಾಡಿ ಮಕ್ಕಳು ಆಟವನ್ನು ಆಡ್ತವೆ. ಈ ರೀತಿ ಮಗುವಿನಲ್ಲಿ ಏನಿರೋದಿಲ್ಲ ಅಂತಂದರೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ಇಲ್ಲಿ ಇರೋದಿಲ್ಲ. ಅಮೂರ್ತ ಕಲ್ಪನೆ ಅನ್ನುವಂಥದ್ದು ಬೆಳೆದಿರೋದಿಲ್ಲ. ಹೆಚ್ಚಾಗಿ ಈ ಹಂತದಲ್ಲಿ ಮಗುವು ಇಂದ್ರಿಯಗಳನ್ನು ಬಳಸಿ ಹೆಚ್ಚು ಕಾರ್ಯನಿರ್ವಹಿಸುವಂಥದ್ದನ್ನು ಕಾಣ್ತೀವಿ. ಜೊತೆಗೆ ಈ ಹಂತದ ಮಕ್ಕಳಲ್ಲಿ ಅಹಂ ಪ್ರವೃತ್ತಿ ಅನ್ನುವಂಥದ್ದು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಜ್ಞಾನಾತ್ಮಕ ವಿಕಾಸದ ಮೂರನೇ ಹಂತ ಯಾವುದು ಅಂತಂದರೆ ಮೂರ್ತ ಕಾರ್ಯಗಳ ಹಂತ. ಸ್ನೇಹಿತರೆ, ನೆನಪಿರಲಿ, ಹಿಂದಿನ TET ಪರೀಕ್ಷೆಗಳಲ್ಲಿ ಈ ಮೂರ್ತ ಕಾರ್ಯಗಳ ಹಂತದ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಪಿಯಾಜೆಯವರು ಮಗುವಿನ 6 ವರ್ಷಗಳ ಅವಧಿಯಿಂದ 12 ವರ್ಷಗಳ ಅವಧಿಯನ್ನು ಮೂರ್ತ ಕಾರ್ಯಗಳ ಹಂತ ಅಥವಾ ಸಂಕ್ರಿಯಾತ್ಮಕ ಹಂತ ಎಂದು ಕರೆದಿದ್ದಾರೆ. ಈ ಹಂತದಲ್ಲಿ ಕಾರ್ಯಪೂರ್ವ ಹಂತದಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಲಕ್ಷಣಗಳಲ್ಲೂ ಮಗು ಸ್ವಾಯತ್ತತೆ ತಿಳುವಳಿಕೆಯನ್ನು ಹೊಂದುತ್ತದೆ. ಹಾಗಾಗಿ ಈ ಹಂತದಲ್ಲಿ ಮಗುವಿನಲ್ಲಿ ಏನಾಗ್ತದೆ ಅಂತಂದರೆ ಆಲೋಚನೆ, ಉದ್ದ, ಅಗಲ, ಗಾತ್ರ, ಕಲ್ಪನೆ, ದ್ರವ್ಯರಾಶಿ, ಸ್ಥಾಯಿತ್ವದ ಪರಿಕಲ್ಪನೆ, ಸಂಖ್ಯೆ ಇತ್ಯಾದಿಗಳ ಪರಿಕಲ್ಪನೆಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಕಂಡುಬರುತ್ತೆ. ಸ್ನೇಹಿತರೆ, ಈ ಹಂತದಲ್ಲಿ ಸ್ವಲ್ಪ ಮಟ್ಟಿನ ತಾರ್ಕಿಕ ಆಲೋಚನೆಯ ಸಾಮರ್ಥ್ಯ ಬೆಳೆಯಲು ಮಗುವಿನಲ್ಲಿ ಆರಂಭ ಆಗಿರುತ್ತೆ. ಮಗುವು 6ನೇ ವಯಸ್ಸಿನಲ್ಲಿ ಸಂಖ್ಯೆಯನ್ನು ಕಲಿತದೆ. 7ನೇ ವಯಸ್ಸಿನಲ್ಲಿ ದ್ರವ್ಯರಾಶಿಯ ಕಲ್ಪನೆ ಮಗುವಿಗೆ ಬರುತ್ತೆ. 9ನೇ ವಯಸ್ಸಿನಲ್ಲಿ
ತೂಕದ ನಂತರದ ಹಂತದ ಕೊನೆಯಲ್ಲಿ ನಿರ್ದಿಷ್ಟ ಲಕ್ಷಣದ ಅನುಸಾರ ವಸ್ತುಗಳನ್ನು ವರ್ಗೀಕರಣ ಮಾಡ್ತಕ್ಕಂಥ ಸಾಮರ್ಥ್ಯ ಕೂಡ ಈ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗುವಿನಲ್ಲಿ ಬೆಳವಣಿಗೆ ಆಗುತ್ತೆ. ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗುವು ಯಾವ ರೀತಿ ಕಲ್ಪನೆಯನ್ನು ಬೆಳೆಸ್ಕೊಂಡಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಸ್ನೇಹಿತರೆ, ಈ ಹಿಂದೆ ಕ್ರಿಯಾಪೂರ್ವ ಹಂತದಲ್ಲಿ ಮಗುವಿಗೆ ಒಂದು ಮನೆಯ ವಿಳಾಸವನ್ನು ನಾವು ಕೇಳಿದ್ವಿ. ಆಗ ಮಗು ಏನು ಮಾಡಿತ್ತು ಅಂದರೆ ಆ ಮಗುವಿಗೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ, ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಹೀಗಾಗಿ ಮಗು ನೇರವಾಗಿ ಬಂದು ಮನೆ ವಿಳಾಸವನ್ನು ತೋರಿಸಿತ್ತು. ಆದರೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂತಂದರೆ, ಆ ಮಗುವಿಗೆ ಕಲ್ಪನೆಯ ಶಕ್ತಿ ಬಂದಿರುತ್ತೆ. ಹೀಗಾಗಿ ಮಗು ಅಲ್ಲೇ ನಿಂತ್ಕೊಂಡಲ್ಲೇ ಏನು ಹೇಳುತ್ತೆ ಅಂದರೆ, ಎಡಕ್ಕೆ ಹೋಗಿ, ಬಲಕ್ಕೆ ಹೋಗಿ, ನೇರ ಹೋಗಿ, ಆಮೇಲೆ ಎಡಕ್ಕೆ ತಿರ್ಕೊಳ್ಳಿ, ನಿಮ್ಮ ಜಾಗ ಬರುತ್ತೆ, ಆ ಮನೆ ಸಿಗುತ್ತೆ ಅಂತ ಮಗು ಹೇಳ್ತದೆ. ಅಥವಾ ಹೋಗುವ ದಾರಿಯ ತಿರುವುಗಳನ್ನು ಬರೆದು ವಿಳಾಸದ ಅಕ್ಕಪಕ್ಕದ ಗುರುತುಗಳನ್ನು ಏನು ಮಾಡ್ತದೆ ಅಂತಂದರೆ ಮಗು ಹೇಳ್ತದೆ. ಎರಡನೇದು ದ್ರವ್ಯರಾಶಿ. ವಸ್ತುಗಳು ಬೇರೆ ಬೇರೆ ಗಾತ್ರ ಇದ್ದರೂ ಕೂಡ ಅವುಗಳನ್ನ ಮುಟ್ಟಿ ಅಥವಾ ತೂಕ ಮಾಡಿ ಮಗು ಏನು ಹೇಳುತ್ತೆ ಅಂತಂದರೆ ಎರಡೂ ಒಂದೇ ಭಾರ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ. ಇನ್ನು ಸಂಖ್ಯೆಯ ಕಲ್ಪನೆ ಮಗುವಿನಲ್ಲಿ ಯಾವ ರೀತಿ ಮೂಡಿರುತ್ತೆ ಅಂತಂದರೆ, ಕೇರಂ ಬೋರ್ಡ್ನಲ್ಲಿರ್ತಕ್ಕಂಥ ಪಾಣಗಳನ್ನು ಎಣಿಸಿ ಹರಡಿರುವ ಮತ್ತು ಒಂದರ ಮೇಲೆ ಒಂದು ಜೋಡಿಸಿರ್ತಕ್ಕಂಥ ಪಾಣಗಳು ಒಂದೇ ಅನ್ನುವಂಥದ್ದನ್ನು ತಿಳಿಸುತ್ತೆ. ಇನ್ನು ಗಾತ್ರದ ಬಗ್ಗೆ ನೋಡೋದಾದರೆ, ಬೇರೆ ಬೇರೆ ಆಕಾರದ ಗಾಜಿನ ಪಾತ್ರೆಗಳಲ್ಲಿ ಇರುವಂಥ ನೀರನ್ನು ಮಗು ಅಳತೆ ಮಾಡಿ ಎರಡೂ ಒಂದೇ ಗಾತ್ರ ಇದೆ ಅನ್ನುವಂಥದ್ದನ್ನು ಮಗು ಹೇಳುತ್ತೆ. ಇನ್ನು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ, ಆಯತಾಕೃತಿ ಮತ್ತು ಅದೇ ರೀತಿಯ ಇನ್ನೊಂದು ಆಕೃತಿಯನ್ನು ವಿಭಾಗ ಮಾಡಿ ಬೇರೆ ಬೇರೆಯಾಗಿರುವುದನ್ನು ಗಮನಿಸಿ ಅಥವಾ ಆ ಭಾಗಗಳನ್ನು ಮಗು ಜೋಡಿಸಿ ಎರಡೂ ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಅನ್ನುವಂಥದ್ದನ್ನು ಹೇಳುತ್ತೆ. ಇನ್ನು ಉದ್ದದ ಬಗ್ಗೆ ಹೇಳೋದಾದರೆ, ಉದ್ದನೆಯ ತಂತಿ ಮತ್ತು ಸುರುಳಿಯಾಗಿ ಸುತ್ತಿರುವಂಥ ತಂತಿಗಳಲ್ಲಿ ಯಾವುದು ಉದ್ದವಿದೆ ಎಂದು ತಿಳಿಯಲು ಮಗು ಸುರುಳಿಯನ್ನು ಬಿಡಿಸಿ ಎರಡನ್ನೂ ಜೋಡಿಸಿ ನೋಡಿ ಎರಡೂ ತಂತಿಗಳ ಉದ್ದ ಒಂದೇ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ. ಇನ್ನು ಸಂಕೇತಗಳ ಬಗ್ಗೆ ಬಂದಾಗ, ಈ ಹಿಂದಿನ ಹಂತದಲ್ಲಿ ಮಗು ಏನು ಮಾಡಿತ್ತು ಅಂದರೆ, ರೈಲು ಅನ್ನುವಂಥ ಕಲ್ಪನೆಯ ಬಗ್ಗೆ ಮಾತಾಡಬೇಕಾದ್ರೆ ಆ ಬೆಂಕಿ ಪೊಟ್ಟಣ ಸಿಕ್ಕಾಗ ಆ ಬೆಂಕಿ ಪೊಟ್ಟಣಗಳನ್ನು ಜೋಡಿಸಿ ಇದು ರೈಲು ಅಂತ ಮಗು ಆ ಹಿಂದೆ ಆಟ ಆಡಿತ್ತು. ಆದರೆ ಈ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂತಂದರೆ, ಈ ಹಂತದಲ್ಲಿ ಮಗು ಆದಷ್ಟು ನೈಜತೆಯನ್ನು ಹೊಂದಿರತಕ್ಕಂಥ ವಸ್ತುಗಳನ್ನು ಬಳಸಿ ಮೂಲ ಮಾದರಿಯಂತೆ ಕಾರ್ಯ ಮಾಡುವಂತೆ ತಯಾರಿಸಿ ಮಗು ಬಳಸ್ತದೆ. ಉದಾಹರಣೆಗೆ ಕಾರ್ಯನಿರ್ವಹಿಸ್ತಕ್ಕಂಥ ಮಾದರಿಗಳನ್ನು ನಾವಿಲ್ಲಿ ನೋಡ್ಬೋದು. ರೈಲು, ಬೈಕು, ಕಾರು, ಲಾರಿ, ಏರೋಪ್ಲೇನ್ ಇವುಗಳನ್ನು ಆಟಿಕೆ ಸಾಮಾನುಗಳನ್ನು ಆದಷ್ಟು ನೈಜವಾಗಿರ್ತಕ್ಕಂಥ ವಸ್ತುವಿಗೆ ಹೊಂದಾಣಿಕೆ ಆಗ್ತಕ್ಕಂಥ ವಸ್ತುಗಳನ್ನು ಬಳಸಿ ಮಗು ಇಲ್ಲಿ ಆಟ ಆಡ್ತದೆ. ನಾಲ್ಕನೇ ಹಂತ ಯಾವುದು ಅಂತಂದರೆ ಔಪಚಾರಿಕ ಕಾರ್ಯಗಳ ಹಂತ. ಸ್ನೇಹಿತರೆ, ಈ ಹಂತದ ಬಗ್ಗೆ ಹಿಂದಿನ TET ಪರೀಕ್ಷೆಗಳಲ್ಲಿ ಸುಮಾರು 3 ರಿಂದ 4 ಪ್ರಶ್ನೆಗಳು ಬಂದಿವೆ. ಆದ್ದರಿಂದ ಇದನ್ನು ತಾವು ಅತ್ಯಂತ ಗಮನವಿಟ್ಟು ತಿಳ್ಕೋಬೇಕು. ಔಪಚಾರಿಕ ಕಾರ್ಯಗಳ ಹಂತ ಇದು 12 ವರ್ಷ ಮೇಲ್ಪಟ್ಟು ನಡೆಯತಕ್ಕಂಥ ಹಂತ. ಪಿಯಾಜೆ ಅವರು 11 ಅಥವಾ 12 ವರ್ಷದ ನಂತರದ ಅವಧಿಯನ್ನು ಔಪಚಾರಿಕ ಹಂತ ಅಥವಾ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ ಅಂತ ಕರೀತಾರೆ. ಈ ಹಂತದಲ್ಲಿ ಮಗುವಿಗೆ ತಾರ್ಕಿಕ ಚಿಂತನೆ ಮೂಡುತ್ತೆ, ಸ್ವಯಂ ನಿರ್ಧಾರ ಮಾಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ, ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥದ್ದನ್ನು ಮಗು ನಿರ್ಧಾರ ಮಾಡುತ್ತೆ. ಮಗುವಿನಲ್ಲಿ ಅಮೂರ್ತ ಕಲ್ಪನೆ ಆಗಿರ್ಬೋದು, ಸಮಸ್ಯೆಗೆ ಸ್ವಯಂ ಆಗಿ ಪರಿಹಾರ ಕಂಡುಕೊಳ್ಳುವಂಥದ್ದಾಗಿರ್ಬೋದು, ವಸ್ತುಗಳ ಅಸ್ತಿತ್ವ, ವಸ್ತುಗಳಲ್ಲಾಗ್ತಕ್ಕಂಥ ಬದಲಾವಣೆ, ನಿಯಮಗಳು, ತತ್ವ, ಭಾಷೆಯಲ್ಲಿ ಹಿಡಿತ, ಕಾರಣಕಾರಕ ಸಂಬಂಧ ಗುರುತಿಸುವಿಕೆ, ಪ್ರಾಕಲ್ಪನೆ ಅಂದರೆ ಒಂದು ಸಮಸ್ಯೆ ಎದುರಾಗಿದೆ ಅಂದರೆ ಆ ಸಮಸ್ಯೆಗೆ ಪರಿಹಾರವನ್ನು ಊಹಿಸುವಂಥದ್ದು, ಜೊತೆಗೆ ಭವಿಷ್ಯದ ಬಗ್ಗೆ ಚಿಂತನೆ, ಸೂಕ್ಷ್ಮತೆ, ನಿರ್ದಿಷ್ಟ ಲಕ್ಷಣಗಳನ್ನು ಆಧರಿಸಿ ವರ್ಗೀಕರಣ ಮಾಡುವಂಥದ್ದು, ಪರಿಕಲ್ಪನೆ ಬೆಳವಣಿಗೆ ಇತ್ಯಾದಿಗಳು ಈ ಹಂತದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರುತ್ತವೆ. ಜೊತೆಗೆ ಸೃಜನಾತ್ಮಕ ಆಲೋಚನೆ, ಸ್ವಂತಿಕೆಗಳು, ಸ್ವಾವಲಂಬನೆಯಂಥವುಗಳು ಈ ಹಂತದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ದು ಭವಿಷ್ಯದ ಜೀವನ ಶೈಲಿ ಈ ಹಂತದಲ್ಲಿ ರೂಪಿತ ಆಗ್ತವೆ ಅಂತ ಜೀನ್ ಪಿಯಾಜೆ ಅವರು ಪ್ರತಿಪಾದನೆ ಮಾಡ್ತಾರೆ. ಅಲ್ಲದೆ ಸಂಜ್ಞಾನಾತ್ಮಕ ಅಭಿವೃದ್ಧಿಯು ತಾತ್ವಿಕ ಸ್ಥಿರಕ್ರಿಯಾ ಹಂತ, ವಾಸ್ತವಿಕ ಸ್ಥಿರಕ್ರಿಯಾ ಹಂತ, ಸ್ಥಿರಕ್ರಿಯಾ ಪೂರ್ವ ಹಂತ ಇತ್ಯಾದಿಗಳನ್ನು ಇದು ಒಳಗೊಂಡಿದೆ. ಸ್ನೇಹಿತರೆ, ಇದುವರೆಗೂ ನಾವು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ 4 ಪರಿಕಲ್ಪನೆಗಳು ಜೊತೆಗೆ ಈ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬರ್ತಕ್ಕಂಥ 4 ಹಂತಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ಹಾಗಾದರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಮಹತ್ವ ಏನು? ಯಾಕೆ ಈ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡಬೇಕು? ಶಿಕ್ಷಕರಾದವರು ಏನಕ್ಕೆ ಈ ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕು ಅಂತಂದರೆ, ಇದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು, ಶೈಕ್ಷಣಿಕ ಲಾಭಗಳೇನಿವೆ ಇದರಿಂದ ಅನ್ನುವಂಥದ್ದನ್ನು ನೋಡೋಣ. ಸ್ನೇಹಿತರೆ,
ಈ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮಲ್ಲಿ ಕ್ರಮಬದ್ಧವಾದ ಹಾಗೂ ಕ್ರಮಾನುಗತ ಹಂತಗಳಲ್ಲಿ ಜ್ಞಾನಾತ್ಮಕ ವಿಕಾಸ ಆಗೋದ್ರಿಂದ ಮಕ್ಕಳಿಗೆ ಕ್ರಮಬದ್ಧವಾಗಿ ಕಲಿಸಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ಈಗ ಜನನದಿಂದ 2 ವರ್ಷದ ಅವಧಿಯ ಮಗುವಿಗೆ ಯಾವ ರೀತಿ ಬೋಧನೆ ಮಾಡಬೇಕು, 2 ರಿಂದ 6 ವರ್ಷದ ಅವಧಿಯ ಮಗುವಿಗೆ ಯಾವ ರೀತಿ ಬೋಧನೆ ಮಾಡಬೇಕು, 6 ರಿಂದ 12 ವರ್ಷದ ಮಗುವಿಗೆ ಯಾವ ರೀತಿ ಬೋಧನೆ ಮಾಡಬೇಕು, 12 ರಿಂದ ಅಥವಾ 12 ವರ್ಷದ ನಂತರದ ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ನಮ್ಮಲ್ಲಿ ಸ್ಪಷ್ಟವಾಗಿ ಮೂಡುತ್ತೆ. ಯಾವ ಹಂತದ ಮಗುವಿಗೆ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗೋದ್ರಿಂದ ಈ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಅಧ್ಯಯನ ಅತ್ಯಂತ ಮಹತ್ವದ್ದು ಅಂತ ಹೇಳ್ಬೋದು. ಇನ್ನು ಕಲಿಕೆಯ ಚಟುವಟಿಕೆಗಳು, ಅನುಭವಗಳು, ವಿಧಾನಗಳು ಜ್ಞಾನಾತ್ಮಕ ವಿಕಾಸಕ್ಕೆ ಅನುಗುಣ ಆಗಿರಬೇಕು. ಯಾವ ಮಗುವಿಗೆ ಯಾವ ವಿಧಾನಗಳನ್ನು, ಯಾವ ಅನುಭವಗಳನ್ನು, ಯಾವ ಚಟುವಟಿಕೆಗಳನ್ನು ನೀಡಿದರೆ ಮಕ್ಕಳಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಕಲಿಕೆ ಆಗುತ್ತೆ ಅನ್ನುವಂಥದ್ದನ್ನು ಈ ಜ್ಞಾನಾತ್ಮಕ ವಿಕಾಸ ಸೂಚಿಸುತ್ತೆ. ಜೊತೆಗೆ ಕ್ರಮಬದ್ಧವಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನು ರೂಪಿಸಿಕೊಂಡು ಮಕ್ಕಳಿಗೆ ಹಂತ ಹಂತವಾಗಿ ಬೋಧನೆಯನ್ನು ಮಾಡಬೇಕು. ಇನ್ನು ವಿದ್ಯಾರ್ಥಿಯು ತನ್ನ ಸಮವಯಸ್ಕರೊಡನೆ ಅಂತರ್ಕ್ರಿಯೆಯ ಮೂಲಕ ಕಲಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಜೊತೆಗೆ ಮಕ್ಕಳಿಗೆ ಪ್ರತ್ಯಕ್ಷ ಅನುಭವ ಚಟುವಟಿಕೆಗಳ ಮೂಲಕ ಕಲಿಯಲು ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದನ್ನು ಈ ಸಿದ್ಧಾಂತ ನಮಗೆ ಸೂಚಿಸುತ್ತೆ. ಜೊತೆಗೆ ಮಕ್ಕಳು ಸ್ವತಃ ಕಲಿಯಲು ಅಗತ್ಯವಾಗಿರ್ತಕ್ಕಂಥ ಕಲಿಕಾ ಮಾದರಿಗಳನ್ನು ಶಿಕ್ಷಕರಾದವರು ಪೂರೈಸಬೇಕು. ಅಲ್ಲದೆ ಯಾವುದೇ ವಿಷಯಗಳನ್ನು ಕಲಿಸುವಾಗ ಸರಳದಿಂದ ಸಂಕೀರ್ಣದ ಕಡೆಗೆ ಹಂತ ಹಂತವಾಗಿ ಕಲಿಸಬೇಕು ಅನ್ನುವಂಥದ್ದನ್ನು ಈ ಸಿದ್ಧಾಂತ ಹೇಳುತ್ತೆ. ಒಮ್ಮೆಗೆ ನಾವು ಪ್ರಾಥಮಿಕ ಶಾಲಾ ಮಕ್ಕಳಿಗೆ, ಡಿಗ್ರಿ ಓದುವಂತಹ ಮಕ್ಕಳಿಗೆ ಕಲಿಸ್ತಕ್ಕಂಥ ಪಾಠಗಳನ್ನು ಹೇಳಿದರೆ ಆ ಮಗುವಿಗೆ ಅರ್ಥ ಆಗೋದಿಲ್ಲ ಅನ್ನುವಂಥದ್ದು ನಮಗೆ ಹೇಗೆ ಗೊತ್ತಿದೆಯೋ ಅದೇ ರೀತಿ ಯಾವುದೇ ವಿಷಯಗಳನ್ನು ಕಲಿಸುವಾಗ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂದರೆ ಮೊದಲು ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ 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 ಅವರಿಗೆ ಸಂಕೀರ್ಣವಾದ ವಿಚಾರಗಳನ್ನು ಸರಳತೆಯಿಂದ ಕಠಿಣತೆಗೆ ಸಾಗುವುದು ಅಂತ ನಾವೇನು ಹೇಳ್ತೀವಲ್ಲ ಆ ರೀತಿ ಮಕ್ಕಳಿಗೆ ವಿಷಯಗಳನ್ನು ಕಲಿಸಬೇಕು. ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಕುರಿತು ಈ ಹಿಂದಿನ TET ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇವಾಗ ನೋಡೋಣ. ಹಿಂದಿನ TET ಪರೀಕ್ಷೆಗಳಲ್ಲಿ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳು ಬಂದಿವೆ, ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅನ್ನುವಂಥದ್ದನ್ನು ನೋಡಿದರೆ ನಾವು ಮುಂಬರುವಂಥ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ಆಗಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 1, ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆಗೆ ಜೋಡಣೆಗೊಂಡಿರುವಂಥ ಹೆಸರು. ಆಯ್ಕೆ 1 ಪಿಯಾಜೆ, ಆಯ್ಕೆ 2 ಹ್ಯಾವಿಗ್ಹರ್ಸ್ಟ್, ಆಯ್ಕೆ 3 ಗಾರ್ಡ್ನರ್, ಆಯ್ಕೆ 4 ಎರಿಕ್ಸನ್. ಸರಿಯಾದ ಉತ್ತರ ನಿಮಗೆ ಗೊತ್ತೇ ಇದೆ, ಯಾಕಂದರೆ ನಾವು ಇದುವರೆಗೂ ಹೇಳ್ಕೊಂಡು ಬಂದಿರುವಂಥದ್ದೇ ಆ ಸಿದ್ಧಾಂತ. ಜೀನ್ ಪಿಯಾಜೆ ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆಗೆ ಜೋಡಣೆಗೊಂಡಿರುವಂಥ ಹೆಸರು ಜೀನ್ ಪಿಯಾಜೆ. ಸ್ನೇಹಿತರೆ, ಈ ಉತ್ತರದ ವಿಶ್ಲೇಷಣೆಯನ್ನು ಮಾಡೋಣ. ನಮಗೆ ಗೊತ್ತಾಯಿತು ಜೀನ್ ಪಿಯಾಜೆ ಅವರು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಪಿತಾಮಹ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹಾಗಾದರೆ ಈ ಹ್ಯಾವಿಗ್ಹರ್ಸ್ಟ್ ಅವರು ಯಾರು, ಗಾರ್ಡ್ನರ್ ಯಾರು, ಎರಿಕ್ಸನ್ ಯಾರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಈ ಹ್ಯಾವಿಗ್ಹರ್ಸ್ಟ್ ಅವ್ರ ಬಗ್ಗೆ ಕೂಡ TET ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ. ಎರಿಕ್ಸನ್ ಅವ್ರ ಬಗ್ಗೆ ಬಂದಿದೆ. ಸ್ನೇಹಿತರೆ, ಎರಿಕ್ಸನ್ ಅವ್ರ ಬಗ್ಗೆ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋ ಈಗಾಗಲೇ ಎಜ್ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇದೆ. ಮೇಲೆ ಕಾಣುವಂಥ ಐ ಬಟನ್ನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀವಿ. ಜೊತೆಗೆ ನಮ್ಮ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೇವೆ. TET ಪರೀಕ್ಷೆಗೆ ಉಪಯುಕ್ತ ಆಗ್ತಕ್ಕಂಥ ಹಲವಾರು ವಿಡಿಯೋಗಳನ್ನ ನಾವು ಕೊಟ್ಟಿದ್ದೇವೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೀವು ಅವುಗಳನ್ನು ಕೂಡ ನೋಡ್ಬೋದು. ಹಾಗಾದರೆ ಈ ಆಯ್ಕೆಗಳ ವಿವರಣೆಯನ್ನು ನಾವು ನೋಡೋಣ. ಸ್ನೇಹಿತರೆ, ಪಿಯಾಜೆ ಅವರು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪಿತಾಮಹ. ಹ್ಯಾವಿಗ್ಹರ್ಸ್ಟ್ ಅವರು ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಹೇಳ್ತಾರೆ. 2014 ಮತ್ತು 2015ರ TET ಪರೀಕ್ಷೆಯಲ್ಲಿ ಹ್ಯಾವಿಗ್ಹರ್ಸ್ಟ್ ಅವ್ರ ಬಗ್ಗೆ ಅಥವಾ ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಇನ್ನು ಗಾರ್ಡ್ನರ್ ಅವರು ಏನು ಹೇಳ್ತಾರೆ ಅಂತಂದರೆ ಬಹುಬುದ್ಧಿಶಕ್ತಿಯ ಸಿದ್ಧಾಂತವನ್ನು ಇವರು ಹೇಳ್ತಾರೆ. ಜೊತೆಗೆ ಎರಿಕ್ಸನ್ ಅವರು ಮನೋಸಾಮಾಜಿಕ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಇನ್ನು ಮುಂಬರುವಂಥ TET ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಅವರ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಜೀನ್ ಪಿಯಾಜೆ ಅವರು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. 2015, 2014, 2017ರಲ್ಲಿ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಈ ಬಾರಿಯೂ ಕೂಡ ಖಂಡಿತವಾಗಿ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯಂತೂ ಕಡ್ಡಾಯವಾಗಿ ಬರುತ್ತೆ. ಇನ್ನು ಜೆರೋಮ್ ಎಸ್ ಬ್ರೂನರ್ ಅವ್ರದ್ದು ಅನ್ವೇಷಣಾ ಕಲಿಕೆ ಅಥವಾ ಜ್ಞಾನಾತ್ಮಕ ಸಿದ್ಧಾಂತ, ಬಂಡೂರ ಅವರದ್ದು ವೀಕ್ಷಣಾ ಕಲಿಕೆ, ಟೋಲ್ಮನ್ ಅವರದ್ದು ವರ್ತನಾ ಕಲಿಕೆ, JB ವ್ಯಾಟ್ಸನ್ ಅವರದ್ದು ವರ್ತನಾವಾದ. ಸ್ನೇಹಿತರ ನೆನಪಿರಲಿ, ಈ JB ವ್ಯಾಟ್ಸನ್ ಅವರನ್ನು ವರ್ತನಾವಾದದ ಪಿತಾಮಹ ಅಂತ ಕೂಡ ಕರೀತಾರೆ. ಇನ್ನು ಥಾರ್ನ್ಡೈಕ್ ಅವ್ರದ್ದು SR ಬಂಧ ಅಥವಾ ಬಂಧವಾದ ಅಂತ ನಾವು ಕರಿತೀವಿ. ಇವರನ್ನು
ಥಾರ್ಂಡೈಕ್ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರಿತೀವಿ. ಪಾವ್ಲೋ ಅವರದ್ದು ಅನುಬಂಧವಾದದ ಕಲಿಕೆ. 2015ರಲ್ಲಿ ಪಾವ್ಲೋ ಅವರ ಅನುಬಂಧವಾದ ಕಲಿಕೆಯ ಬಗ್ಗೆ ಪ್ರಶ್ನೆ ಬಂದಿದೆ. BF ಸ್ಕಿನ್ನರ್ ಅವರು ಕ್ರಿಯಾಪ್ರಸೂತ ಅನುಬಂಧವಾದದ ಕಲಿಕೆಯ ಪ್ರತಿಪಾದಕರು. CL ಹಲ್ ಅವರು ಬೋಧನಾ ಶಮನ ಸಿದ್ಧಾಂತ ಅಥವಾ ಚೋದನ ಶಮನ ಸಿದ್ಧಾಂತ ಅಂತ ಕೂಡ ಇದನ್ನು ಕರೀತಾರೆ. ಇನ್ನು ಗತ್ರಿ ಅವರದ್ದು ಸಾಮೀಪ್ಯ ಕಲಿಕಾ ಸಿದ್ಧಾಂತ ಅಥವಾ ಸಮೀಪತೆಯ ಕಲಿಕಾ ಸಿದ್ಧಾಂತ ಅಂತ ಕರೀತಾರೆ. ಇನ್ನು ಗೆಸ್ಟಾಲ್ಟ್ ಸಿದ್ಧಾಂತದ ಬಗ್ಗೆ ಹೇಳೋದಾದರೆ ಕೋಹ್ಲರ್ ಮತ್ತು ವರ್ತಿಮಿಯರ್ ಲೆವಿನ್ ಕರ್ಟ್ ಅವರು ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರು. ಟೋಲ್ಮನ್ ಅವರು ಸಂಕೇತ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರು. ಲೆವಿನ್ ಅವರು ಕ್ಷೇತ್ರ ಸಿದ್ಧಾಂತದ ಪ್ರತಿಪಾದಕರು. ಆಸೋಬೆಲ್ ಅವರು ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯ ಪ್ರತಿಪಾದಕರು. ಬ್ರೂನರ್ ಅವರದ್ದು ಅನ್ವೇಷಣಾ ಕಲಿಕೆ. ಸ್ನೇಹಿತರೆ ನೆನಪಿರಲಿ, ರಾಬರ್ಟ್ ಎಂ ಗ್ಯಾಗ್ನೆ ಅವರದ್ದು ಕಲಿಕಾ ಶ್ರೇಣಿಯ ಬಗ್ಗೆ ಸಿದ್ಧಾಂತ ಇದೆ. ಇನ್ನು ಜೀನ್ ಪಿಯಾಜೆ ಅವರದ್ದು ಜ್ಞಾನಾತ್ಮಕ ಕಲಿಕೆ. ಬೆಂಜಮಿನ್ ಎಸ್ ಬ್ಲೂಮ್ ಅವರದ್ದು ಪ್ರಭುತ್ವ ಕಲಿಕೆ. ಬಂಡೂರ ಅವರದ್ದು ವೀಕ್ಷಣಾ ಕಲಿಕೆ. ಅಬ್ರಹಾಂ ಮಾಸ್ಲೋ ಅವರು ಮಾನವತಾ ಸಿದ್ಧಾಂತದ ಪ್ರತಿಪಾದಕರು. ಸ್ನೇಹಿತರೆ ನೆನಪಿರಲಿ, ಅಬ್ರಹಾಂ ಮಾಸ್ಲೋ ಅವರ ಮಾನವತಾ ಸಿದ್ಧಾಂತದ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಜೊತೆಗೆ ಎರಿಕ್ ಎರಿಕ್ಸನ್ ಅವರದ್ದು ಮನೋಸಾಮಾಜಿಕ ಸಿದ್ಧಾಂತ. 2014ರ TET ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ. ಇನ್ನು ಹರ್ಮನ್ ಎಬ್ಬಿಂಗ್ ಹಾಸ್ ಯಾರು ಅಂತಂದರೆ ವಿಸ್ಮೃತಿಯ ಬಗ್ಗೆ ಅಧ್ಯಯನ ಮಾಡಿರುವಂಥ ಮೊಟ್ಟ ಮೊದಲಿಗ. ಸಿಗ್ಮಂಡ್ ಫ್ರೈಡ್ ಅನ್ನುವಂಥವ್ರ ಬಗ್ಗೆ ಅಂತೂ ಗೊತ್ತೇ ಇದೆ. ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕ, ಜೊತೆಗೆ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಇವರನ್ನು ಕರೀತಾರೆ. ಇನ್ನು ಡೇನಿಯಲ್ ಗೋಲ್ಮನ್ ಅವರ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಬಗ್ಗೆ 2014ರ TET ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ. ಇನ್ನು ಸಿಗ್ಮಂಡ್ ಫ್ರೈಡ್ ಅವರನ್ನು ನಾವು ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಥಾರ್ಂಡೈಕ್ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. JB ವ್ಯಾಟ್ಸನ್ ಅವರನ್ನು ವರ್ತನವಾದದ ಪಿತಾಮಹ ಅಂತ ಕರಿತೀವಿ. ಇನ್ನೊಂದು ಮುಖ್ಯವಾಗಿರತಕ್ಕಂಥ ವಿಚಾರ ಇಲ್ಲಿದೆ ನೋಡಿ, ವೈಗೋಟಸ್ಕಿ. ಸ್ನೇಹಿತರೆ, ವೈಗೋಟಸ್ಕಿ ಅವರನ್ನು ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತ ಅಂತ ಒಂದು ಸಿದ್ಧಾಂತ ಬರುತ್ತೆ. ಆ ಸಿದ್ಧಾಂತದ ಪ್ರತಿಪಾದಕರವರು ಸೋಷಿಯೋ ಕಲ್ಚರಲ್ ಥಿಯರಿ ಅಂತ ಕರೀತಾರೆ ವೈಗೋಟಸ್ಕಿ ಅವರದ್ದು. 2015ರಲ್ಲಿ ವೈಗೋಟಸ್ಕಿ ಅವರ ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ಪ್ರಶ್ನೆ ಬಂದಿದೆ. ಇನ್ನು ಕೋಹಲ್ಬರ್ಗ್ ಅವರ ನೈತಿಕ ವಿಕಾಸದ ಸಿದ್ಧಾಂತ. ಈ ನೈತಿಕ ವಿಕಾಸ ಸಿದ್ಧಾಂತದ ಬಗ್ಗೆ 2014ರಲ್ಲಿ, 2015, 2017ರಲ್ಲಿ ಪ್ರಶ್ನೆ ಬಂದಿದೆ. ಇನ್ನು ಆಲ್ಫ್ರೆಡ್ ಬೀನೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ನೀಡಿದಂಥವರು ಇವರು. ಸ್ನೇಹಿತರೆ, 2015ರಲ್ಲಿ ಆಲ್ಫ್ರೆಡ್ ಬೀನೆ ಅವರ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯ ಕುರಿತಾಗಿ TET ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ. ಸ್ನೇಹಿತರೆ, ಇದೆಲ್ಲ ಮುಖ್ಯವಾಗಿ ಮುಂಬರ್ತಕ್ಕಂಥ TET ಪರೀಕ್ಷೆಗೆ ಅತ್ಯಂತ ಮಹತ್ವದ್ದಾಗಿರತಕ್ಕಂಥ ಪ್ರಮುಖ ವಿಚಾರಗಳು. ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಂಡುಬರುತ್ತೆ. ಇದು 2014ರ TET ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಆಯ್ಕೆ 1 ಸಂವೇದನಾಗತಿ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ. ಈಗಾಗಲೇ ಹೇಳಿದಂತೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂದರೆ ಸಂಪೂರ್ಣವಾಗಿ ತಾರ್ಕಿಕವಾಗಿ ವಿಚಾರ ಮಾಡುವಂಥ, ಜೊತೆಗೆ ಅಮೂರ್ತವಾಗಿ ಚಿಂತನೆ ಮಾಡುವಂಥ, ಪ್ರಯೋಗ ಮಾಡುವಂಥ ಸಾಮರ್ಥ್ಯ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಇರೋದರಿಂದಾಗಿ ಇಲ್ಲಿ ಸರಿಯಾದ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ ಆಗುತ್ತೆ. ಈ ಉತ್ತರದ ವಿಶ್ಲೇಷಣೆಯನ್ನು ನೋಡೋದಾದರೆ ಸ್ನೇಹಿತರೆ, ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಕಾರ್ಯಗಳನ್ನು ನೋಡೋದಾದರೆ ಮೊದಲನೇ ಹಂತ ಯಾವುದು? ಸಂವೇದನಾಗತಿ ಹಂತ, ಜನ್ಮದಿಂದ 2 ವರ್ಷದವರೆಗೆ. ಸ್ನೇಹಿತರೆ, ಇಲ್ಲಿ ಈ ಸಂವೇದನಾಗತಿ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂದರೆ ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡುತ್ತೆ. ಇಲ್ಲಿ ಮಗುವಿಗೆ ವಸ್ತುಗಳ ಅಸ್ತಿತ್ವದ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಇರೋದಿಲ್ಲ. ಈ ಹಂತದ ಮಗು ತನ್ನದೇ ಆದ ಸ್ವಂತ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಂಡಿರುತ್ತೆ. ಈ ಹಂತದ ಕೊನೆಗೆ ಮಗುವಿಗೆ ಸ್ವಲ್ಪವಾಗಿ ಏನಾಗುತ್ತೆ ಅಂದರೆ ವಸ್ತುಗಳ ಅಸ್ತಿತ್ವ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಎರಡನೇದು ಕ್ರಿಯಾಪೂರ್ವ ಹಂತ. 2ರಿಂದ 6 ವರ್ಷದ ಈ ಅವಧಿಯಲ್ಲಿ ಮಗು ಯಾವ್ಯಾವ ಕೆಲಸಗಳನ್ನು ಮಾಡುತ್ತೆ ಅಂತಂದರೆ ವಸ್ತುಗಳನ್ನ ಶಬ್ದ ಮತ್ತು ಸಂಕೇತಗಳ ಮೂಲಕ ಗುರುತಿಸುತ್ತೆ. ಮಗುವಿಗೆ ಅಮೂರ್ತ ಕಲ್ಪನೆ ಇಲ್ಲಿ ಬೆಳೆದಿರೋದಿಲ್ಲ. ಸಮಸ್ಯೆಗಳನ್ನು ಬಿಡಿಸುವ ಮತ್ತು ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಕೂಡ ಇಲ್ಲಿ ಬೆಳೆದಿರೋದಿಲ್ಲ. ಇದು ಮುಖ್ಯವಾಗಿ ಭಾಷಾ ಬೆಳವಣಿಗೆ ಹಂತ ಆಗಿರೋದ್ರಿಂದ ಭಾಷೆಯ ಮೂಲಕ ಮಗು ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಸಂವಹನವನ್ನು ಮಾಡುತ್ತೆ. ಇನ್ನು 3ನೇದು ಮೂರ್ತ ಕಾರ್ಯಗಳ ಹಂತ, 6ರಿಂದ 12 ವರ್ಷ. ಒಂದು ಪ್ರಧಾನ ಗುಣಲಕ್ಷಣ ಆಧರಿಸಿ ವಸ್ತುಗಳನ್ನು ವರ್ಗೀಕರಣ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿ ಮಗುವಿನಲ್ಲಿ ಕಂಡುಬರುತ್ತೆ. ಸ್ವಲ್ಪ ಮಟ್ಟಿನ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಕೂಡ ಈ ಹಂತದಲ್ಲಿ ಮಗುವಿಗೆ ಬೆಳೆದಿರುತ್ತೆ. ಜೊತೆಗೆ ಈ ಹಂತದ ಕೊನೆಗೆ ವಸ್ತುಗಳನ್ನು ವರ್ಗೀಕರಿಸುವ ಮತ್ತು ಲಕ್ಷಣಗಳನ್ನು ಗುರುತು ಮಾಡುವಂಥ ಸಾಮರ್ಥ್ಯ ಮಗುವಿನಲ್ಲಿ ಬೆಳೆದಿರುತ್ತೆ. ಜೊತೆಗೆ ವಸ್ತುವಿನ ಗಾತ್ರ ಮತ್ತು ಆಕಾರಕ್ಕೆ ಸಂಬಂಧಿಸಿದಂಥ ಪರಿಕಲ್ಪನೆಗಳು ಮಕ್ಕಳಲ್ಲಿ ಈ ಹಂತದಲ್ಲಿ ಬೆಳೆದಿರ್ತವೆ. ಇನ್ನು ಔಪಚಾರಿಕ ಕಾರ್ಯಗಳ ಹಂತ,
ಸ್ನೇಹಿತರೆ, ಮಗುವಿನ ತಾರ್ಕಿಕ ಚಿಂತನೆ ಆಗಿರ್ಬೋದು, ಸ್ವಯಂ ನಿರ್ಧಾರ, ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು, ಅಮೂರ್ತ ಕಲ್ಪನೆ, ಆಲೋಚನೆ, ಸ್ವಯಂ ಸಮಸ್ಯೆ ಪರಿಹಾರ, ವಸ್ತುಗಳ ಅಸ್ತಿತ್ವದ ಸ್ಪಷ್ಟ ಕಲ್ಪನೆ, ಬದಲಾವಣೆ, ನಿಯಮ, ತತ್ವ, ಭಾಷೆಯ ಮೇಲಿನ ಹಿಡಿತ, ಕಾರಣಕಾರಕ ಸಂಬಂಧಗಳನ್ನು ಗುರುತಿಸುವಂಥದ್ದಾಗಿರ್ಬೋದು, ಪ್ರಾಕಲ್ಪನೆಯನ್ನು ರಚಿಸುವಂಥದ್ದಾಗಿರ್ಬೋದು, ಭವಿಷ್ಯದ ಚಿಂತನೆ, ಸೂಕ್ಷ್ಮತೆ, ನಿರ್ದಿಷ್ಟ ಗುಣಲಕ್ಷಣಗಳನ್ನು ಆಧರಿಸಿ ಪರಿಕಲ್ಪನೆಯ ಬೆಳವಣಿಗೆ, ಪ್ರಯೋಗ ಮಾಡುವಂಥ ಸಾಮರ್ಥ್ಯಗಳು ಈ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರುತ್ತವೆ. ಆದ್ದರಿಂದ ಜೀನ್ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವಂಥ ಸಾಮರ್ಥ್ಯ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಅಂದರೆ 12 ವರ್ಷದ ನಂತರದ ಮಕ್ಕಳಲ್ಲಿ ಏನು ಮಾಡುತ್ತೆ ಅಂತಂದರೆ ಇದು ಕಂಡುಬರುತ್ತೆ. ಇನ್ನು ಪ್ರಶ್ನೆ ನಂಬರ್ 3, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಯಾವುವು? ಆಯ್ಕೆ 1 ಸ್ವಾಂಗೀಕರಣ, ಆಯ್ಕೆ 2 ಹೊಂದಾಣಿಕೆ, ಆಯ್ಕೆ 3 ಸ್ಕೀಮಾ, ಆಯ್ಕೆ 4 ಸಮತೋಲನ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸ್ಕೀಮಾ. ಸ್ಕೀಮಾ ಅಂದರೆ ಏನು ಅನ್ನುವಂಥದ್ದನ್ನು ಈ ಮೇಲಿನ ವಿವರಣೆಯಲ್ಲಿ ನಾವು ನೋಡಿದ್ದೇವೆ. ಮಕ್ಕಳು ತಮ್ಮ ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಉಪಯೋಗಿಸುವಂತಹ ಜ್ಞಾನಾತ್ಮಕ ಸಂರಚನೆಗಳನ್ನೇ ಅಥವಾ ಜ್ಞಾನಾತ್ಮಕ ರಚನೆಗಳನ್ನೇ ನಾವು ಸ್ಕೀಮಾ ಅಂತ ಕರಿತೀವಿ. ಇದು 2017ರ TET ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಪ್ರಶ್ನೆ ನಂಬರ್ 4, ಪಿಯಾಜೆ ಅವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ. ಇದು 2017ರ TET ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಯ ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಬಾಲ್ಯಾವಸ್ಥೆ, ಆಯ್ಕೆ 2 ಕಿಶೋರಾವಸ್ಥೆ, ಆಯ್ಕೆ 3 ಪ್ರೌಢಾವಸ್ಥೆ, ಆಯ್ಕೆ 4 ವೃದ್ಧಾಪ್ಯ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಕಿಶೋರಾವಸ್ಥೆ. ಸ್ನೇಹಿತರೆ, ಪಿಯಾಜೆ ಅವರ ಪ್ರಕಾರ ಜ್ಞಾನ ವಲಯದ ಗರಿಷ್ಠ ವಿಕಾಸ ಯಾವ ಹಂತದಲ್ಲಿ ಆಗುತ್ತೆ ಅಂತಂದರೆ ಕಿಶೋರಾವಸ್ಥೆಯಲ್ಲಿ ಆಗುತ್ತೆ. ಇನ್ನು ಪ್ರಶ್ನೆ ನಂಬರ್ 5 ನೋಡೋದಾದರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆಯ 3ನೇ ಹಂತ ಯಾವುದು? ಇದು 2014ರ TET ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಯ ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಮೂರ್ತ ಕಾರ್ಯಗಳ ಹಂತ, 2ನೇದು ಕಾರ್ಯಪೂರ್ವ ಹಂತ, 3ನೇದು ಸಂವೇದನಾಗತಿ ಹಂತ, 4ನೇದು ಔಪಚಾರಿಕ ಕಾರ್ಯಗಳ ಹಂತ. ಸ್ನೇಹಿತರೆ, ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆ 3ನೇ ಹಂತ ಯಾವುದು ಅಂತ ಕೇಳಿದ್ದಾರೆ. ಒಟ್ಟಾರೆ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿರ್ತಕ್ಕಂಥ ಹಂತಗಳೆಷ್ಟು ಅಂದರೆ 4. ಅದರಲ್ಲಿ ಮೊದಲನೇ ಹಂತ ಸಂವೇದನಾಗತಿ ಹಂತ, 2ನೇದು ಕ್ರಿಯಾಪೂರ್ವ ಹಂತ, 3ನೇದು ಮೂರ್ತ ಕಾರ್ಯಗಳ ಹಂತ, 4ನೇದು ಔಪಚಾರಿಕ ಕಾರ್ಯಗಳ ಹಂತ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆ 3ನೇ ಹಂತ ಯಾವುದು ಅಂತಂದರೆ ಮೂರ್ತ ಕಾರ್ಯಗಳ ಹಂತ. ಇನ್ನು ಪ್ರಶ್ನೆ ನಂಬರ್ 6 ನೋಡೋದಾದರೆ ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಸಿತಗೊಳ್ಳುತ್ತದೆ. ಇದು 2015ರ TET ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಸಂವೇದನಾಗತಿ ಹಂತ, ಆಯ್ಕೆ 2 ಮೂರ್ತ ಕಾರ್ಯಗಳ ಹಂತ, ಆಯ್ಕೆ 3 ಔಪಚಾರಿಕ ಕಾರ್ಯಗಳ ಹಂತ, ಆಯ್ಕೆ 4 ಕಾರ್ಯಪೂರ್ವ ಹಂತ. ಸ್ನೇಹಿತರೆ, ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಸಿತಗೊಳ್ಳುವಂತಹ ಹಂತ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸಾಮಾನ್ಯವಾಗಿ ಉತ್ತರ ಯಾವುದು ಅಂತಂದರೆ ಆಯ್ಕೆ 3 ಔಪಚಾರಿಕ ಕಾರ್ಯಗಳ ಹಂತ. ಇನ್ನು 7ನೇ ಪ್ರಶ್ನೆಯನ್ನು ನೋಡೋದಾದರೆ ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ. ಇದು 2015ರ TET ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಸಂವೇದನಾಗತಿ ಹಂತ, ಆಯ್ಕೆ 2 ಕಾರ್ಯಪೂರ್ವ ಹಂತ, ಆಯ್ಕೆ 3 ಮೂರ್ತ ಕಾರ್ಯಗಳ ಹಂತ, ಆಯ್ಕೆ 4 ಔಪಚಾರಿಕ ಕಾರ್ಯಗಳ ಹಂತ. ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವು ವಸ್ತುವಿನ ಗಾತ್ರ ಮತ್ತು ಆಕಾರಕ್ಕೆ ಸಂಬಂಧಿಸಿದಂಥ ಪರಿಕಲ್ಪನೆಗಳನ್ನು ಯಾವ ಹಂತದಲ್ಲಿ ಬೆಳೆಸಿಕೊಳ್ಳುತ್ತೆ ಅಂತಂದರೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಅದು ಬೆಳೆಸಿಕೊಳ್ಳುತ್ತೆ. ಕಾರ್ಯಪೂರ್ವ ಹಂತದಲ್ಲಿ ವಸ್ತುವಿನ ಅಸ್ತಿತ್ವ ಜೊತೆಗೆ ವಸ್ತುವಿನ ಗಾತ್ರ ಮತ್ತು ಆಕಾರಕ್ಕೆ ಸಂಬಂಧಪಟ್ಟಂತೆ ಆ ಮಗುವಿನಲ್ಲಿ ಸ್ಪಷ್ಟವಾದ ಪರಿಕಲ್ಪನೆ ಇರೋದಿಲ್ಲ. ನಂತರ ಮೂರ್ತ ಕಾರ್ಯಗಳ ಹಂತದಲ್ಲಿ ಅಂದರೆ 6ರಿಂದ 12 ವರ್ಷದ ಅವಧಿಯಲ್ಲಿ ವಸ್ತುವಿನ ಗಾತ್ರ ಮತ್ತು ಆಕಾರಕ್ಕೆ ಸಂಬಂಧಿಸಿದಂಥ ಪರಿಕಲ್ಪನೆಗಳನ್ನು ಆ ಮಗುವು ಬೆಳೆಸಿಕೊಂಡಿರುತ್ತೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಮೂರ್ತ ಕಾರ್ಯಗಳ ಹಂತ. ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂಥ 4 ಪ್ರಮುಖ ಪರಿಕಲ್ಪನೆಗಳು ಜೊತೆಗೆ ಈ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ 4 ಪ್ರಮುಖ ಹಂತಗಳು ಜೊತೆಗೆ ಈ ಹಿಂದಿನ TET ಪರೀಕ್ಷೆಯಲ್ಲಿ ಈ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಇದನ್ನು ಶೇರ್ ಮಾಡಿ.
ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನನ್ನು ಪಡೆಯಿರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.